ನವಂಬರ್ 1ರಿಂದ 20 ತನಕ ನಾಟಕ ಬುಕ್ಕಿಂಗೇ ಇಲ್ಲತ್ತು. ನಮಗೆ ಆಶ್ಚರ್ಯ ಅಂದರೆ ಏನಂತೂ ಗೊತ್ತಿಲ್ಲ. ಒಂದು ಪಾತ್ರ ಮಾಡಿ ಬಂದು ಕೂಡಲೇ ಕುರ್ಚಿಯಲ್ಲಿ ಕೂತ್ಕೊಳ್ತಿದ್ದ. ಏನಾಯ್ತಾ ಕೇಳಿದ್ರೆ ಸುಸ್ತಾಯಿತು ಅಂತ ಹೇಳ್ತಿದ್ದ. ಅದು ಒಂದು ಆ ಸೀನಲ್ಲಿ ಸೆಲ್ಫಿ ಸ್ಟಿಕ್ ಹಿಡಿದು ಒಂದು ವಿಲಾಗ್ ಮಾಡೋ ಸೀನ್ ಇತ್ತು. ಆಗ ಸೆಲ್ಫಿ ಸ್ಟಿಕ್ ಹಿಡಿದಾಗ ಕೈ ನಡಗ್ಲಿಕ್ಕೆ ಪ್ರಾರಂಭವಾಯಿತು. ಜೀವಮಾನದಲ್ಲಿ ಉದ್ಧಾರ ಆಗುದಿಲ್ಲ ನೀನು, ನನಗೆ ಗೊತ್ತುಂಟು. ಹಾಳಾಗಿ ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತೆ. ನನ್ನ ಮನೆ ಹೋಗ್ತೆ, ನಾನು ಹೋಗಿ ಒಂದು ಪಾರ್ಟಿ ಜನ ಒಂದು ಸೆಟ್ ಮಾಡ್ತೇನೆ, ಬೇಜಾರು ಮಾಡಬೇಡ ಅಂದಾಗ ಆಗ ಬಳ ಹತ್ತಂದ್ರೆ ಅಷ್ಟು ಹತ್ತದಲ್ಲ, ಫುಲ್ ಹತ್ತು ಬಿಟ್ಟ. ಅಂದರೆ ನಾವು 33 ವರ್ಷ ನಾವು ಒಟ್ಟಿಗೆ ಹೋದವರು, ಒಟ್ಟಿಗೆ ಇದ್ದವರು. ಒಂದು ಕಡೆ ಅವ್ನು ಸಾಯಬೇಕಾದ್ರೆ ಒಂದು 6 ತಿಂಗಳ ಮಧ್ಯದಲ್ಲಿ ಒಬ್ಬೊಬ್ಬರಿಗೆ 180 ರೂಪಾಯಿ ಉಳಿದಿತ್ತು. ಅದು ನಾನೇನು ಹೇಳಿದೆ, ಇರ್ಲಿ ಮಾರೆ, ಮತ್ತೆ ನಾಟಕ ಉಂಟಲ್ಲ, ನೀನು ತಕೋ ಅಮೌಂಟು, ನೆಕ್ಸ್ಟ್ ನಾಟಕದಲ್ಲಿ ಅದು ನಿಂದ ಅಮೌಂಟ್ ನೀನು ತಕೋ, ಇದು ನಾನು ಕಮ್ಮಿ ತಗೊಂಡತ್ತಲ್ಲ, ನೀನು ಯಾಕೆ ಅದು ಬೇರೆ ಮಾಡ್ತೀಯ ಅಂತ ಹೇಳಿ. ಬೇಡ ಸಾಕ. ಪಾಲ್ಟ್ ಮಾಡೋ ಇವತ್ತು ನೆನಪಾಗುತ್ತೆ, ಯಾವುದೇ ಒಂದು ರೋಲ್ ಮಾಡೋತ್ತಿಗೆ ಅವ್ನು ನೆನಪಾಗುತ್ತೆ. ಇವನು ದೇವ್ರ ಪೂಜೆ ಮಾಡೋದು ಅವ ಇದ್ದಿದ್ದು, ನಾನು ಅವ್ನು ಹೆಲ್ಪ್ ಮಾಡ್ತಿದ್ದೆ. ಈಗ ಆ ಪೂಜೆ ನಾನೇ ಮಾಡ್ತಿದ್ದೆ, ಆಗ ಸಮೇತ ನೆನಪಾಗುತ್ತೆ. ಅವನು ಸಣ್ಣದಿಂದಲೂ ಒಂದು ಏನು ಆಸೆ ಅಂತ ಹೇಳಿದರೆ, ನಾನು ಒಂದು ಕಣ್ಣು ಇಳಿದವಳಿಗೆ ಬಾಳು ಕೊಡಬೇಕು, ಅಥವಾ ಯಾರಾದರೂ ಮೂಕಿಗೆ ಬಾಳು ಕೊಡಬೇಕು, ಒಂದು ಸ್ವಲ್ಪ ಆ ಟೈಪ್ ಮೆಂಟಾಲಿಟಿ ಅವನು. ಅದರಿಂದ ಒಂದು ಸ್ವಲ್ಪ ಹ್ಯಾಂಡಿಕ್ಯಾಪ್ ಇರುವ ಒಂದು ಹೆಣ್ಣನ್ನೇ ಮದುವೆ ಆದ. ಆ ಮಗು ಹುಟ್ಟಿ ಒಂದು 5-6 ವರ್ಷ ಹೀಗೆ ಮಲ್ಕೊಂಡೇ ಇದ್ದಿದ್ದು. ಅರೆ ಅಷ್ಟು ಗಟ್ಟಿ ಮಾತ್ರ. ನಾನು ಅಶೋಕ ಆಸ್ಪತ್ರೆ ಹೋಗೋರು ಅಂದೆ. ಅಲ್ವಾ ದಮ್ಮು ಕಡ್ತಾ ಉಂಟು, ಮಾಸ್ಕ್ ಕೊಡ್ಲಿಕ್ಕೆ ಮಾಸ್ಕ್. ನಮ್ಮ ಕಾರ ಲಾಸ್ಟ್ ಕೂತ್ಕೊಳ್ಳೋದು ಮಾರೆ, ಈ ಊರು ಲಾಸ್ಟ್ ನೋಡೋದು ಅಲ್ಲಿಂದ ಗಂಗೋಲಿಂದ ಕುಂದಾಪುರ ಬರುವಾಗ. ಡಾಕ್ಟರ್ ನೀವೇನಾಗಬೇಕು ಹೇಳಿದ್ರು ನಮ್ಮ ಫ್ರೆಂಡ್ ಸರ್. ಅವ್ರು ಡಾಕ್ಟರ್ ಪುಣ್ಯಕ್ಕೆ ನಮ್ಮ ಮಧ್ಯ ಟಾಕೀಸ್ ಎಲ್ಲ ನೋಡಿದವ್ರೆ, ಕಾರ್ತಿಕ್ ಉಡುಪ ಅಂತ ಹೇಳ್ಕೊಂಡು. ಕಲಾವಿದರೆಲ್ಲ ಹೌದು, ನೀವು ಮನಸ್ಸು ಗಟ್ಟಿ ಮಾಡಬೇಕು, ಇವ್ರು ಹೆಚ್ಚಂದರೆ 15 ದಿವಸ ಅಂದರು. ಅಂದರೆ 3 ಜನ ಒಂದೇ ತಂದೆ ತಾಯಿ ಮಕ್ಕಳ ಮನೆ ಇದ್ದೇವೆ ನಾವು. ನಮ್ಮ ಸ್ಟ್ರೆಂತ್, ನಮ್ದು ಯೂನಿಟಿ ಅದು. ಮತ್ತೆ ಬಾಲ್ಯದಿಂದಲೂ ಈಗ ತನಕ ನಾವು ಒಟ್ಟಿದ್ದೇವೆ. ನಮ್ಗೆ ಅಂದ್ರೆ ನಾವು ಏನಾದ್ರೂ ಇರುದಿದ್ರೆ ಒಟ್ಟಿಗೆ ಇರೋದು, ನಾಟಕ ರಂಗದಲ್ಲಿ ಇರೋದು. ನಮ್ಮನ್ನು ಬೇರ್ಪಡಿಸಬೇಕಾದ್ರೆ ನಾವು ಯಾರಾದ್ರೂ ಸಾಯ್ಬೇಕಾದ್ರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಲಾಸ್ಟ್ ಟೈಮ್ ನಾವು ಬಂದಾಗ ಅಶೋಕ್ ಶಾನ್ಭಾಗ್ ಅವರನ್ನ ಸಂದರ್ಶನ ಕೂಡ ಮಾಡಿದ್ವಿ. ಆದರೆ ಬೆಂಗಳೂರಲ್ಲಿ ಒಂದು ಸಂಜೆ ಸುಮ್ಮನೆ ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡೋ ಒಂದು ನ್ಯೂಸ್ ಬರುತ್ತೆ ನಮಗೆ, ಅವರಿಲ್ಲ, ಇಮಿಡಿಯೇಟ್ ಆಗಿ ಡೆತ್ ಆಗಿದ್ದಾರೆ ಅನ್ನುವಂಥ ಒಂದು ಶಾಕಿಂಗ್ ನ್ಯೂಸ್ ಅದು ನನಗೆ ಬಂದಿರೋದು. ಹೌದು ಸರ್, ಏನಾಯಿತು ನಿಜವಾಗ್ಲೂ ಅಶೋಕ್ ಶಾನ್ಭಾಗ್ ಅವ್ರಿಗೆ ಏನಾಯಿತು? ಅದು ಏನಾದರೂ ಈ ಹಿಂದೆ ಅನಾರೋಗ್ಯ ಸಮಸ್ಯೆ ಏನಾದರೂ ಇತ್ತಾ? ಅವತ್ತು ಆಗಿದ್ದೇನು? ಯಾಕೆ ಸಡನ್ ಆಗಿ ಅವರು ಡೆತ್ ಆದರು ಅಂತ ಏನಾದರೂ ಒಂದು ಸಣ್ಣ, ಈಗ ಹುಷಾರಿಲ್ಲ ಅಂತ ಹೇಳಿದ್ರೆ ಮೊದಲೇ ಗೊತ್ತಾಗಬೇಕಾಗಿತ್ತು, ಏನು ಗೊತ್ತಾಗಿಲ್ವಾ ಹೇಗೆ ಅಂತ? ಆ್ಯಕ್ಚುಲಿ ಅವರು ನವರಾತ್ರಿ ಚೌತಿ ನಾಟಕಕ್ಕೆಲ್ಲ ಆ್ಯಕ್ಟಿವ್ ಆಗಿದ್ದರು. ಚೌತಿಯಲ್ಲಿ ಒಂದು 27 ಡ್ರಾಮನ್ ಮಾಡಿದ್ದೇವೆ ಆ ತಿಂಗಳಲ್ಲೆಲ್ಲ ಒಟ್ಟೊಂದು 15 ದಿವಸದಲ್ಲಿ 27 ಡ್ರಾಮನ್ ಮಾಡಿದ್ದೇವೆ. ಆನಂತರ ನವರಾತ್ರಿ ನಾಟಕ ಟೈಮಲ್ಲಿ ಒಂದು ಏನು ಹೇಳ್ತಿದ್ದ ಅಂದರೆ, ನಂಗೆ ಸ್ವಲ್ಪ ಸುಸ್ತಾಗತ್ತೆ ಅಂತಿದ್ದ. ಒಂದು ಪಾತ್ರ ಮಾಡಿ ಬಂದು ಕೂಡಲೇ ಕುರ್ಚಿಯಲ್ಲಿ ಕೂತ್ಕೊಳ್ತಿದ್ದ. ಏನಾಯ್ತಾ ಕೇಳಿದರೆ ಸುಸ್ತಾಯಿತು ಅಂತ ಹೇಳ್ತಿದ್ದ. ನಾವಿಂತ ಅನಿಸ್ತಂದರೆ ಜರ್ನಿ ಅದರೊಳಗೆಲ್ಲ 3 ಶೋ ಎಲ್ಲ ಇರ್ತಿತ್ತು ನವರಾತ್ರಿ ಚೌತಿಗೆಲ್ಲ. ಅದೇ ಒಂದು ಕಾರಣಕ್ಕೆ ಅಂತ ಹೇಳಿ ಒಂದು ಸಲ ಡಾಕ್ಟ್ರಿಗೆ ತೋರಿಸಿದ್ದೆ. ಹೌದು, ಬ್ಲಡ್ ಕೌಂಟ್ ಎಲ್ಲ ಸ್ವಲ್ಪ ಕಡಿಮೆ ಉಂಟಂತ ಹೇಳಿದರು. ಅದಕ್ಕೆ ಎಂತ ಇಲ್ಲ, ಅದು RBC ಎಲ್ಲ ಜಾಸ್ತಿ ಆಗಲಿಕ್ಕೆಲ್ಲ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತ ಹೇಳೋದು ಆಯಿತು. ಸ್ವಲ್ಪ ನವರಾತ್ರಿ ನಾಟಕ ಎಲ್ಲ ಮುಗಿಸಿದ. ಆನಂತರ ನವರಾತ್ರಿ ನಾಟಕ ಆದ ನಂತರ ಒಂದು 4 ದಿವಸ ಬಿಟ್ಟು ಮತ್ತೆ ಡ್ರಾಮಾ ಇತ್ತು. ಅಲ್ಲಿ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಯಿತು ಅವನಿಗೆ. ಮಾಮೂಲಿ ಆಗ ನಮ್ಮಲ್ಲಿ 3-4 ಜನರಿಗೆ ಕೆಮ್ಮಿತ್ತು. ನಾವೇ ನೀರಿನ ಇದರಿಂದ ಬದಲಾವಣೆ ಆಗಿರ್ಬೋದು ಅಂತ ಅನಿಸ್ಕೊಳ್ತು. ಇದು ಬೆನೆಟಲ್ ಕಾಫ್ ಫಾರ್ಮುಲಾ ಅದೆಲ್ಲ ತಗೊಂಡು ಇದು ಮಾಡ್ತಿದ್ದ. ಸ್ವಲ್ಪ ಗುಣ ಆಯಿತು, ಹೋಗ್ತಿತ್ತು, ಹೀಗೆ ಆಯಿತು. ಈಗ ಹೊಸ ನಾಟಕಕ್ಕೆ ಅದು ಏನಂತೂ ಗೊತ್ತಿಲ್ಲ. ನಮ್ಮ ನಾಟಕದಲ್ಲಿ ಅದೊಂದು ವಿಚಿತ್ರ ಏನಂದರೆ, ಹೆಚ್ಚಾಗಿ ನಾಟಕ ಇಲ್ಲ ಅಂದ್ಕೊಳ್ಳಿ ಯಾರಿಗಾರ ಅನಾರೋಗ್ಯ ಬರ್ತದೆ ಅಂತ ಹೇಳ್ಕೊಂಡು ನಮ್ಮ ತಂದೆ ತೀರಿ ಹೋದು ಅದೇ ದಿವಸ ಅದೇ ರೀತಿ ಆಯಿತು. ಹಾಗೆ ಎಲ್ಲ ನಾಟಕ ಬುಕ್ ಆಯಿತು. 23ನೇ ತಾರೀಕು ದಿವಸ ನಾಟಕ ಇಲ್ಲ, 24ರ ನಂತರ ನಾಟಕ ಉಂಟು. 23 ಒಂದು ಡೇಟ್ ಕೇಳೋದಿಲ್ಲ ಇತ್ತು. ಆ ದಿವಸ ತಂದೆ ತೀರಿ ಹೋದರು. ನಾವು ಆಗ ಮಾತಾಡ್ತಿದ್ವಿ, ಏನು ಮಾರೆಯ, ನವಂಬರ್ 1 ರಾಜ್ಯೋತ್ಸವ ದಿವಸ ಕರ್ನಾಟಕದಲ್ಲಿ ಇಂಥ ಒಂದು ವೃತ್ತಿಪರ ಸಂಸ್ಥೆ ಇದ್ದರೂ ನವಂಬರ್ 1ಕ್ಕೆ ನಾಟಕ ಬುಕ್ ಆಗಲಿ ಯಾಕೆ ಅಂತ. ನವಂಬರ್ 1ರಿಂದ 20 ತನಕ ನಾಟಕ ಬುಕ್ಕಿಂಗೇ ಇಲ್ಲತ್ತು. ನಮಗೆ ಆಶ್ಚರ್ಯ ಅಂದರೆ ಏನಂತೂ ಗೊತ್ತಿಲ್ಲ.
ಇವ ಮನೆಯಲ್ಲೇ ಇರ್ತಿದ್ದ. ನನಗೆ ಟ್ರಯಲ್ ಅದು ಹೊಸ ನಾಟಕ ಇನ್ಸ್ಪೆಕ್ಟರ್ ಅನ್ನಪ್ಪ ಅಂತ ಬರಿತಿದ್ದೆ. ಆಗ ಟ್ರಯಲ್ ನಾವು ಫಸ್ಟ್ ಟೈಮು ಮೊಬೈಲಲ್ಲಿ ಲೌಡ್ ಸ್ಪೀಕರ್ ಹಾಕಿ ಅವ ಮನೆಯಲ್ಲೇ ಟ್ರಯಲ್ ಮಾಡೋದು, ಇಲ್ಲಿ ಮಾಡೋದು. ನಾನು ಬರೋದಿಲ್ಲ ಮಾರೆ, ನನಗೆ ಕೆಮ್ಮು ಬರುತ್ತೆ ಮಾರೆ ಮಾತಾಡ್ದಂಗೆ ಅಂತ ಹೇಳಿದೆ. ಡಾಕ್ಟ್ರಿಗೆ ತೋರಿಸಿದೆ. ಹೌದೌದು, ನಮ್ಮ ಡಾಕ್ಟರ್ ಕಿಶೋರ್ ಶೆಟ್ಟರ್ ಅಂತ ಅವ್ರಿಗೆ ತೋರಿಸಿದ್ರು. ಅವರೆಲ್ಲ ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ದೆ. ಕಡೆ ಅದಾದ ನಂತರ ಇನ್ಸ್ಪೆಕ್ಟರ್ ಅಣ್ಣಪ್ಪ ನಾಟಕದ್ದು ಟ್ರಯಲ್ ಇಲ್ಲಿ ಬರಲೇಬೇಕಾಗತ್ತಂದ ಬಂದು ಒಂದು ಸೆಲ್ಫಿ ಸ್ಟಿಕ್ ಹಿಡ್ದಾಗ ಸರಿ ಇದ್ದ. ಸ್ಕೂಟಲ್ಲಿ ಅವನೇ ಬರ್ತಿದ್ದ. ಅವನು ಸಣ್ಣ ಪಿಗ್ಮಿ ಕಲೆಕ್ಷನ್ ಮಾಡ್ತಿದ್ದ. ಪಿಗ್ಮಿ ಕಲೆಕ್ಷನ್ ಮಾಡಿಕೊಂಡು ಸ್ಕೂಟಲ್ಲಿ ಒಬ್ಬನೇ ಕೋಟೇಶ್ವರಲ್ಲೆಲ್ಲ ಹೋಗಿ ಬರ್ತಿದ್ದ. ಬಂದವನಿಗೆ ಇಲ್ಲಿ ಟ್ರಯಲಿ ಬಂದು ಒಂದು ಆ ಸೀನಲ್ಲಿ ಸೆಲ್ಫಿ ಸ್ಟಿಕ್ ಹಿಡಿದು ಒಂದು ವಿಲಾಗ್ ಮಾಡೋ ಸೀನ್ ಇತ್ತು. ಆಗ ಸೆಲ್ಫಿ ಸ್ಟಿಕ್ ಹಿಡಿದಾಗ ಕೈ ನಡಗ್ಲಿಕ್ಕೆ ಪ್ರಾರಂಭವಾಯಿತು. ಜೀವಮಾನದಲ್ಲಿ ಉದ್ಧಾರ ಆಗುದಿಲ್ಲ ನೀನು, ನನ್ಗೆ ಗೊತ್ತುಂಟು. ಹಾಳಾಗಿ ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತೆ. ಏನು ಮಾರೆ ಅಂತ. ಹೌದು ಮಾರೆ, ಏನಂದು ಗೊತ್ತಿಲ್ಲ ಅಂತ. ನೋಡಲಿಕ್ಕೆ ಫಿಸಿಕಲಿ ಎಲ್ಲ ಸರಿ ಇದ್ದ. ಒಂದು ಸುಸ್ತಂತ ಹೇಳ್ತಿದ್ದ. ಹೊರಗೆ ಕೂತ್ಕೊಳ್ತಿದ್ದ. ಕೂಡಲೇ ಒಂದು ಸೀನ್ ಆದ್ಕೊಂಡು ಬಂದು ಕೂತ್ಕೊಳ್ತಿದ್ದ. ಹಾಗೆಲ್ಲ ಮಾಡ್ತಿದ್ದ. ನಮಗೆ ಯಾಕೋ ಒಂದ್ಸಲ ಡಾಕ್ಟ್ರ್ ಹತ್ರ ಹೋಗುವಂತ ಪುನಃ ನಾನು ಕರ್ಕೊಂಡು ಹೋದೆ ಅವನಿಗೆ. ಡಾಕ್ಟ್ರ್ ಹೇಳಿದರು, ಹೌದು ಮರ್ರೆ, ರಕ್ತ ಕಮ್ಮಿ ಉಂಟು, RBC ಎಲ್ಲ ಬ್ಲಡ್ ಕ್ಲಾಟ್, WBC ಎಲ್ಲ ಕಡಿಮೆ ಉಂಟು. 4 ದಿವಸ ಸರ್ ನಾಟಕ ಉಂಟು, ಕಮಿಟ್ಮೆಂಟ್ ನಾವೆಲ್ಲ ತಪ್ಪಿಸ್ಲಿಲ್ಲ. ಅಲ್ಲ ನೋಡೋ ಮಾತ್ರೆ ಬೇಡ, ಯಾವುದಕ್ಕೂ ಒಂದು ಕೆಲಸ ಮಾಡಿ ಮಣಿಪಾಲ ಕರ್ಕೊಂಡು ಹೋಗಿ, ಅಲ್ಲಿ ಏನಾದರೂ ಕೂಡಲೇ ಗೊತ್ತಾಗುತ್ತೆ, ನೀವು ಮತ್ತೆ ನಾಟಕಕ್ಕೆಲ್ಲ ತೊಂದರೆ ಆಗೋದಿಲ್ಲ ಅಂತ ಹೇಳಿದರು. ಮಣಿಪಾಲಕ್ಕೆ ಹೋಯಿತು. ಮಣಿಪಾಲ ಹೋಗಲು ಮುಖ್ಯ ಪ್ರಾಣಪ್ರಭು ಅಂತ ಡಾಕ್ಟ್ರು ಅವ್ರು ಹೇಳಿದರು. ಅವ ನಡೆಯುವಾಗ ಫುಲ್ಲೇ ಆರಾಮಿದ್ದ. ಯಾರು ಪೇಷಂಟ್ ನನಗೆ ಕೇಳಿದರು ಡಾಕ್ಟ್ರು ಹೋದ ಕೂಡಲೇ. ಇಲ್ಲ ಇವನು ಪೇಷಂಟ್ ಅಂದ. ಅಷ್ಟು ದೈಹಿಕವಾಗಿ ಸರಿ ಇದ್ದ. ನಡ್ಕೊಂಡು ಬಂದ, ತೋರಿಸಿ ಕೂಡಲೇ ಹೇಳಿದ್ರು, ಏನಿಲ್ಲ ನಾಟಕನ ಕ್ಯಾನ್ಸಲ್ ಮಾಡಬೇಕಾ ಸರ್, ಇನ್ನು 10-15 ನಾಟಕ ಉಂಟು ಕಂಟಿನ್ಯೂಸ್. ಬೇಡ ಆರಾಮಿದ್ದಾನೆ ಅಂತಂದರೆ ಸ್ವಲ್ಪ ಬ್ಲಡ್ ಇನ್ಫೆಕ್ಷನ್ ಇರ್ಬೋದು, 3 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತೇನೆ, ಯಾವುದು ನಿಲ್ಲಿಸೋದು ಬೇಡ ಅಂತ ಹೇಳಿದರು ಡಾಕ್ಟ್ರು. ಆಯ್ತು ಅಂತ ಎಲ್ಲೂ ನಾಟಕ ನಿಲ್ಲಿಸಲಿಲ್ಲ. 3 ದಿವಸದಲ್ಲಿ 1 ದಿವಸ ಬ್ಲಡ್ ಇನ್ಫೆಕ್ಷನ್ ಅಂದರು. ಮಣಿಪಾಲ ಅಡ್ಮಿಟ್ ಆದರು. ಅವರು ಅದರಲ್ಲೂ ಮಾತ್ರೆಯಲ್ಲಿ ಗುಣ ಮಾಡುವ ಮಾತ್ರೆ ಕೊಟ್ಟು ಕಳಿಸ್ತೇನೆ ಅಂದರು. ನಾನು ಕಡೆಗೆ ಒತ್ತಾಯ ಮಾಡಿ ಬೇಡ ಸರಿ ಇಲ್ಲೇ ಇರಲಿ, ಪಕ್ಕನೆ ಗುಣ ಆಗಲಿಲ್ಲ ಮತ್ತು ನಾಟಕ ದಿವಸ ಏನಾರು ಆದರೆ ಅಂತ ಕಡೆ ಆಯಿತು ಅಂದರು. ಅಲ್ಲಿ ತನಕ ಫಿಸಿಕಲಿ ಫಿಟ್ ಆಗಿದ್ದ. ಮಾತ್ರೆಯಿಂದ ಬೇಡ ಅಂತ ಅಡ್ಮಿಟ್ ಮಾಡಿಕೊಳ್ಳಿದ್ರು. ಬ್ಲಡ್ ಇನ್ಫೆಕ್ಷನ್ ಅಂದರು. 1 ದಿವಸ ಆಯಿತು. 2ನೇ ದಿವಸ ಬಂದು ಅಲ್ಲ ಮರೆ, ಹೆಚ್ಚಿನ ಪಕ್ಷ ಜಾಂಡೀಸ್ ಆಗಿರಬೇಕು, ಸ್ವಲ್ಪ ಎಲ್ಲೆಲ್ಲೋ ಆಯಿತು ಅಂತ ಹೇಳಿದರು. 3ನೇ ದಿವಸ ಬಂದರು, ಜಾಂಡೀಸ್ ಅಲ್ಲ ನಿಮೋನಿಯಾ ಇರಬೇಕಂದ್ರು. ಏನಂತ ಕಂಡುಹಿಡ್ಲಿಕ್ಕೆ ಆಗಲಿಲ್ಲ. ಕಡೆಗೆ ಇದು ಹಾರ್ಟ್ ಏನಾದರೂ ಪ್ರಾಬ್ಲಮ್ ಉಂಟು ಅವರಿಗೆ ಮೊದಲಿಂದ ಕೇಳಿದರು. ಏನೂ ಇಲ್ಲ ಸರ್, ಏನೂ ಇಲ್ಲ, ಮೊನ್ನೆ ಎಲ್ಲ ಡ್ಯಾನ್ಸ್ ಮಾಡಿದ್ದ, ಏನೂ ಇಲ್ಲ ಅಂತ ಹೇಳಿದರು. ಆಯಿತು ಅಂತ ಹೇಳಿದ್ರು. 5 ದಿವಸ ಆದ ನಂತರ ಡಾಕ್ಟ್ರು ಡಿಸ್ಚಾರ್ಜ್ ಅಂತ ಹೇಳಿ, ಸರ್ ನಾಟಕ ಉಂಟು ನಾಳೆ ಅಂತ ಹೇಳಿದಾಗ, ಇಲ್ಲ ಸ್ವಲ್ಪ ಏನೋ ನಂಗೆ ಸಸ್ಪೆಕ್ಟ್ ಉಂಟು ಮಾರೆ. ಅಲ್ಲಿ ತನಕ ಅವನು ಬಾತ್ರೂಮಿಗೆ ಒಬ್ಬನೇ ಹೋಗ್ತಿದ್ದ. ನಾನು ಹಾಸ್ಪಿಟ್ಲಲ್ಲಿ ನಾನೇ ಮಲಗಿದ್ದೆ ಅವನ ಜೊತೆಯಲ್ಲಿ 3 ದಿವಸ. ಆದರೂ ಅವನೇ ಒಬ್ಬನೇ ಹೋಗ್ತಿದ್ದ. ಏನು ಕೈ ಹಿಡಿಲಿಕ್ಕಿಲ್ಲ, ಡ್ರಿಪ್ಸ್ ಇಲ್ಲ, ಏನೂ ಇಲ್ಲ, ಟ್ಯಾಬ್ಲೆಟ್ ಎಲ್ಲ ಇದಾಗ್ತಾ ಉಂಟು. ಕಡೆಗೆ ಡಾಕ್ಟ್ರು ಮಲ್ಟಿಪಲ್ ಮೈಲೋಮಾ ಸಸ್ಪೆಕ್ಟ್ ಅಂತ ಹೇಳಿದರು. ಅದು ಅವರು ಹತ್ರ ಡಾಕ್ಟ್ರ್ ಹತ್ರ ಕಲೀರು ಬಂದವ್ರ ಹತ್ರ ಹೇಳ್ತಾ ಇದ್ರು. ನಾನು ಗೂಗಲಲ್ಲಿ ನೋಡಿದಾಗ ಗೊತ್ತಾಯಿದೆ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ಕೊಂಡು ಡಾಕ್ಟ್ರ್ ಹತ್ರ ಕೇಳಿದೆ. ಸಸ್ಪೆಕ್ಟ್ ಮಾರೆ, ಅದು ಗ್ಯಾರಂಟಿ ಇಲ್ಲ, ಸುಮ್ಮನೆ ಹೇಳಿಕೊಂಡು ಅವನಿಗೆ ಡಿಸ್ಕರೇಜ್ ಮಾಡಬೇಡಿ. ಅಲ್ಲ ನೋಡುವ, ಎಲ್ಲ ಟೆಸ್ಟ್ ಮಾಡಿದಾಗೆ TB ಟೆಸ್ಟ್ ಮಾಡಿ, TB ಇರಬೇಕಂತ ಮಾಡಿದ್ದು, HIV ಟೆಸ್ಟ್ ಮಾಡಿ ನೋಡಿದರು. ಎಲ್ಲ ಟೆಸ್ಟ್ ಮಾಡಿದಾಗ ಏನೂ ಗೊತ್ತಾಗಲಿಲ್ಲ ಏನಂತ. ಲಾಸ್ಟ್ ಒಂದು ಟೆಸ್ಟ್ ಮಾಡುವ ಅಂತ ಹೇಳಿದರು ಡಾಕ್ಟ್ರು. ಆಗ ಹೇಳಿದ ಕೂಡಲೇ ನಾನು ಹೇಳಿದೆ, ಅಶೋಕ ನಿನ್ನನ್ನು ಬಿಟ್ಟು ನಾನು ನಾಳೆ ನಾಟಕ ಉಂಟು, ನನ್ನ ಮನೆ ಹೋಗ್ತೆ, ನಾನು ಹೋಗಿ ನಿನ್ನ ಪಾರ್ಟಿ ಜನ ಒಂದು ಸೆಟ್ ಮಾಡ್ತೇನೆ, ಬೇಜಾರು ಮಾಡಬೇಡ ಅಂದಾಗ ಆಗ ಬಳ ಹತ್ತಂದ್ರೆ ಅಷ್ಟು ಹತ್ತದಲ್ಲ, ಫುಲ್ ಹತ್ತು ಬಿಟ್ಟ. ಅಂದರೆ ನಾವು 33 ವರ್ಷ ನಾವು ಒಟ್ಟಿಗೆ ಹೋದವರು, ಒಟ್ಟಿಗೆ ಇದ್ದವರು, ಸಣ್ಣದಿಂದಲೇ ಒಟ್ಟು ಬೆಳೆದವರು. ಅದಕ್ಕೆ ಅದು ಒಂದೊಂದು ವೀಡಿಯೋ ಉಂಟು. ಇಲ್ಲ ಮಾರೆ, ನಾನು ಫಿಟ್ ಇದ್ದೆಲ್ಲ ಮಾರೆ, ಮಾತಾಡ್ತಾ ಇಲ್ಲ ಮಾರೆ, ಡಾಕ್ಟ್ರ್ ಹತ್ರ ಹೇಳು, ಕಡೆಗೆ ಅದು ಮತ್ತೆಲ್ಲ ಸ್ಕ್ಯಾನ್ ಎಲ್ಲ ಮತ್ತೆ ಮಾಡ್ಬೋದು, ಡಾಕ್ಟ್ರ್ ಹತ್ರ ಹೇಳು ಅಂತ ನಂಗೆ ಮತ್ತೆ ಈ ಮಾಡಿ ಕುಣಿದು ತೋರಿಸ್ತಾ. ನಾನು ನಿಂತು ಮಾತಾಡ್ತೆ ಮಾರೆ, ನಂಗೆ ಬಿಟ್ಟು ಹೋಗಬೇಡ ಮಾರೆ ಅಂತ ಹೇಳ್ದೆ. ಬೇಡ ಶೋಕ, ಅಲ್ಲಿ ಹೋದ ನಂತರ ನೋಡಿ ನಾಟಕ ಆಡ್ತಾರೆ, ಅಷ್ಟೆಲ್ಲ ಖರ್ಚು ಮಾಡ್ತಾರೆ, ನಿನ್ನನ್ನು ಬಿಟ್ಟು ತಗೊಂಡು ಹೋದರೆ ಅಲ್ಲೂ ಹೋದ ನಂತರ ಹೆಚ್ಚು ಕಮ್ಮಿ ಆದರೆ ಕ್ಯಾನ್ಸಲ್ ಆಗುತ್ತೆ ಕಾರ್ಯಕ್ರಮ ಎಲ್ಲ, ಬೇಡ ಒಂದು ನೋಡು 10 ಮತ್ತೆ ಹೆಂಗೆ ಗುಣಾಗಿ ಬರ್ತೇ ಇಲ್ಲ ನೀನು ಅಂತ ಹೇಳ್ಕೊಂಡು ಅವನಿಗೆ ಬಿಟ್ಟು ಹೋದೆ. ಆಗ ತುಂಬ ಅವ ಕಡೆ ನಾನು ಇಲ್ಲಿ ಬಂದು ಜನ ಸೆಟ್ ಮಾಡಿ 3-4 ನಾಟಕ ಎಲ್ಲ ಮಾಡ್ತಿರುವಾಗ ಡಾಕ್ಟ್ರದ್ದು ಫೋನ್ ಬಂತು. ಇದು ಕ್ಯಾನ್ಸರ್, ಇದೊಂದು ಪೆಟ್ ಸ್ಕ್ಯಾನಿಂಗ್ ಅಂತ ಉಂಟು, PT ಸ್ಕ್ಯಾನಿಂಗ್, ಅದು ಮಾಡಿ ನೋಡಿ, ನಮ್ಗೆ ಏನಂತ ಕಂಡುಹಿಡಿಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರು. ಫಿಸಿಕಲಿ ಸರಿ ಇದ್ದ.
ಆಯ್ತು ಅಂತ ಹೇಳಿ ಡಿಸೆಂಬರ್ 1ಕ್ಕೆ ಡೇಟ್ ಸಿಕ್ತು ಅದು ಪೆಟ್ ಸ್ಕ್ಯಾನಿಂಗ್. ದಿವಸ ಎಷ್ಟೋ ಜನ 5-6 ಜನ 25,000 ರೂಪೀಸ್ ಅದು. ಆಯ್ತು ಅಂತೇಳಿ ಅವನ ಮಗಳು ಬರ್ತ್ಡೇ ಇತ್ತು ನವಂಬರ್ 26ಕ್ಕೆ. ನವಂಬರ್ 25ಕ್ಕೆ ಡಿಸ್ಚಾರ್ಜ್ ಮಾಡಿ ಇಲ್ಲಿ ಕರ್ಕೊಂಡು ಬಂತು. 1ನೇ ತಾರೀಕಿಗೆ ಹೋದ್ರೆ ನಮ್ಮ ಮನೇಲಿ ಇಟ್ಕೊಂಡು ಅವ್ರ ಗಂಡ ಹೆಂಡತಿ ಮಗು ನಮ್ಮ ಮನೇಲೇ ಇದ್ದರು ಡಿಸೆಂಬರ್ 1 ತನಕ. ಆಗ ನಾವು ನಾಟಕಕ್ಕೆ ಹೋಗ್ತಿತ್ತು. ನವಂಬರ್ 27, 28, 29 ಎಲ್ಲ ನಾಟಕ ಹೋಗುವಾಗ ಪಾಪ ಇಲ್ಲಿ ಕೂತ್ಕೊಂಡು ನಾಟಕ ವ್ಯಾನ್ ಹೋಗುವಾಗ ಅಳ್ತಿದ್ದ. ಅಯ್ಯೋ ನಾನು ಎಷ್ಟು ವರ್ಷ ಹೋದೆ ಅಲ್ಲ ಮಾರೆ, ನಾನು ಮಾತಾಡ್ತೆ ಇಲ್ಲ ಮಾರೆ ಅಂದ. ಅಂದರೆ ಮಾಗಿದ್ದ ನೋಡಲಿಕ್ಕೆ ಸರಿ ಇದ್ದ. ಡಾಕ್ಟ್ರ್ ಸಸ್ಪೆಕ್ಟ್ ಹೇಳಿದ ನಂತರ ನಂಗೆ ತಲೆ ಬಿಸಿ ಆಯಿತು. ಕಡೆಗೆ ಗೊತ್ತಿರಲೇ ಇಲ್ಲ, ಅವನಿಗೆ ಗೊತ್ತೇ ಇಲ್ಲ. ನಾನು ಮತ್ತೆ ಹೇಳಲಿಕ್ಕೂ ಹೌದಲ್ಲ ಗೊತ್ತಿಲ್ಲ ಯಾವುದಕ್ಕೂ. ಅದು ಸ್ಕ್ಯಾನ್ ರಿಪೋರ್ಟ್ ಬಂದ ನಂತರ ಸುಮ್ಮನೆ ಹೇಳಿಕೊಂಡು ಅವ್ನು ಮತ್ತೇನಾದ್ರೂ ಆದ್ರಿ ಅಂತ ಅವನ ಮನಸ್ಸಲ್ಲೂ ಅವನಿಗೂ ಗೊತ್ತಿಲ್ಲ. ನಾನು ಅವ್ರು ನನ್ನ ಹತ್ರ ಹೇಳಿಲ್ಲ. ಅವರು ಮಲ್ಟಿಪಲ್ ಮೈಲೋಮ ಅಂತ ಹೇಳಿದಕ್ಕೆ ನಾನು ಅದನ್ನು ಹೋಗೋರು ಕ್ಯಾಚ್ ಮಾಡಿ ನೆಟ್ಟಲ್ಲಿ ನೋಡಿ ಅದು ಬ್ಲಡ್ ಕ್ಯಾನ್ಸರ್ ನೆನೆಸ್ಕೊಂಡಿದ್ದು. ಅದು ಹೋಗಿ ಕೇಳೋದಕ್ಕೆ ಬಬ್ಬೆ ಹಾಕಿದ್ರು. ನಾವು ಮಾತಾಡೋದ್ರಲ್ಲಿ ನೀವು ಅದನ್ನು ನೋಡಬೇಡಿ, ಅದರಲ್ಲಿ ಸ್ಟೇಜ್ ಉಂಟು, ಅದು ಉಂಟು, ನೀನು ಯಾಕೆ ಅದು ಹೇಳಲಿಕ್ಕೆ ಹೋಗ್ತೀಯಾ ಅಂತ ಹೇಳಿದ್ರು. ಕಡೆಗೆ ಅಲ್ಲ ಇರ್ಬೋದು ನಮ್ಮಂಥವ್ರು ಇದೆಲ್ಲ ಬರ್ತದ ಅಂತೇಳಿ ನಾವು ಧೈರ್ಯ ತಗೊಳ್ತು. 1ನೇ ತಾರೀಕಿಗೆ 30ಕ್ಕೆ ಸ್ಕ್ಯಾನಿಂಗ್ ಮಾಡಿ 1ನೇ ತಾರೀಕಿಗೆ ರಿಪೋರ್ಟ್ ಬಂತು. 1ನೇ ತಾರೀಕು ರಿಪೋರ್ಟ್ ಬರುವಾಗ ಕ್ಯಾನ್ಸರ್ ಹಾಸ್ಪಿಟ್ಲ್ ಮೆಟ್ಲು ಹತ್ತುವಾಗ ಶಿರಡಿ ಸಾಯಿಬಾಬಾ ಮಣಿಪಾಲ ಬಟ್ ಇಲ್ಲಿ ಯಾಕೆ ಕರ್ಕೊಂಡು ಬಂದೆ ಕೇಳಿದ್ರು. ಕ್ಯಾನ್ಸರ್ ಹಾಸ್ಪಿಟ್ಲ್ ಕ್ಯಾನ್ಸರ ನನಗೆ ಕೇಳ್ದ ಫಸ್ಟ್. ಅಲ್ಲ ಮಾರೇ ಎಲ್ಲ ಟೆಸ್ಟ್ ಮಾಡ್ತು ನೋಡಿ, TB ಟೆಸ್ಟ್ ಮಾಡ್ತಾವೆ ಶೋಕ, ಇದು ಮಾಡ್ತು ಉಂಟ ನಿಮಗೆ TB ಉಂಟಾ ಇಲ್ಲ, ಇದ್ರ ಟೆಸ್ಟ್ ಮಾಡಿ ಜಾಂಡೀಸ್ ಮಾಡ್ತಾ ಉಂಟಾ ಇಲ್ಲ, ಅದೇ ರೀತಿ ಒಂದು ಟೆಸ್ಟ್ ಮಾಡಿಬಿಡುವ ಎಂತಂತ ಗೊತ್ತಿಲ್ಲ ಮಾರೆ. ಇಲ್ಲ ಮಾರೆ ಸರಿ ಇದನ್ನ ಒಂದು ಸುಸ್ತಾಗುತ್ತೆ ಮಾರೆ ಅಷ್ಟೇ ಬಿಟ್ಟರೆ ಏನೂ ಇಲ್ಲ ಮಾರೆ ಅಂತಿತ್ತು. ಆ ಆಸ್ಪತ್ರೆ ಮೆಟ್ಲು ಈಗ ಒಂದು 10-12 ಮೆಟ್ಲಿತ್ತು. ನನಗೆ ಕೈ ಹಿಡಿದು ಅವನೇ ನನ್ನನ್ನು ಒಂದೊಂದೇ ಸ್ಟೆಪ್ಸ್ ಹತ್ತಿ ಹೋದ. ಡಾಕ್ಟ್ರ್ ಒಳಗೆ ಹೋದ ಕೂಡಲೇ ನನ್ನನ್ನು ಡಾಕ್ಟ್ರು ಹೊರಗೆ ಕೂತ್ಕೊಳ್ಳಿ ಅಂತ ಹೇಳಿದರು. ಕಡೆ ಯಾಕೆ ಕೇಳಿದಾಗ ಪೇಷಂಟ್ ಅಲ್ಲೋ ನೀವು, ಅಲ್ಲ ಇವ್ರು ಪೇಷಂಟ್ ಅಂತ ಹೇಳಿದೆ. ಅಂದರೆ ಅವ ದೈಹಿಕವಾಗಿ ಅಷ್ಟು ಸರಿ ಇದ್ದ. ಕಡೆಗೆ ಆಯ್ತು ಅವನಿಗೆ ಹೊರ ಕೂರಿಸಿದಂತ ಡಾಕ್ಟ್ರು ಅಲ್ಲಿ ತನಕ ನಾವು ಕಲ್ಪನೆ ಮಾಡಲಿಲ್ಲ. ಡಿಸೆಂಬರ್ 1 ಅವ 8ಕ್ಕೆ ತೀರಿವದ್ದು. ಡಾಕ್ಟ್ರ್ ನೀವೇನಾಗಬೇಕು ಹೇಳಿದರು. ನಮ್ಮ ಫ್ರೆಂಡ್ ಸರ್ ಅವ್ರು ಡಾಕ್ಟ್ರ್ ಪುಣ್ಯಕ್ಕೆ ನಮ್ಮ ಮಜಾ ಟಾಕೀಸ್ ಎಲ್ಲ ನೋಡಿದವ್ರೆ, ಕಾರ್ತಿಕ್ ಉಡುಪ ಅಂತ ಹೇಳ್ಕೊಂಡು ಕಲಾವಿದರೆಲ್ಲ. ಹೌದು ನೀವು ಮನಸ್ಸು ಗಟ್ಟಿ ಮಾಡಬೇಕು, ಇವ್ರು ಹೆಚ್ಚಂದರೆ 15 ದಿವಸ ಅಂದರು. ಅಲ್ಲಿಗೆ ನಾವು ಎನ್ಸ್ಲೇ ಇಲ್ಲ. ನನಗೆ ಒಂಥರ ಶುಗರೆಲ್ಲ ಜಾಸ್ತಿ ಆದಾಗಾಗಿ ಡಾಕ್ಟ್ರ್ ಎದ್ದು ಬಂದು ಕಂಟ್ರೋಲ್ ಮಾಡಿ ಅಂದ್ರೆ ನಾನು ಸರ್ ಏನು ಹೇಳ್ತಿದ್ರಿ ಸರ್, ನೀವೇ ಈಗ ನೋಡಿ ನನಗೆ ಪೇಷಂಟ್ ಅಂದ್ರಿ. ಅವನಿಗೆ ಹೌದು ಮಾರ್ರೆ, ಅದು ಏನು ಅವ್ರು ಮಾಡಿದ ಪುಣ್ಯವೂ ಗೊತ್ತಿಲ್ಲ. ಈ ರಿಪೋರ್ಟ್ ಪ್ರಕಾರ 15 ದಿವಸ, ಬೇರೆ ಆಪ್ಷನ್ನೇ ಇಲ್ಲ. ನಾನು ಮತ್ತೆ ಏನೂ ಹೇಳೋದಿಲ್ಲ, ಅದಕ್ಕಿಂತ ಜಾಸ್ತಿ ಉಳಿಯೋದೇ ಕಷ್ಟ. ನಿಮಗೆ ಇನ್ನೊಂದು ಆಪ್ಷನ್ ಎಂತ ಅಂದರೆ ಏನು ಮಾಡಲಿಕ್ಕಾಗತ್ತೆ ಸರ್, ಏನು ಆಪ್ಷನ್ ಅಂದರೆ ಒಂದು ಲೈಟ್ ಲಂಗ್ ಕ್ಯಾನ್ಸರ್ ಅಂತ ಹೇಳಿದ್ರಾಗ. ಲಂಗ್ಸ್ ಕ್ಯಾನ್ಸರ್ ಆಗಿದೆ ಅವರಿಗೆ. ಆ ಲಂಗ್ ಕ್ಯಾನ್ಸರ್ ಆಗಿ ಅಲ್ಲಿಂದ ಲಿವರಿಗೆ ಸ್ಪ್ರೆಡ್ ಆಗಿ ಬೆನ್ನುವರಿಗೆ ಸ್ಪ್ರೆಡ್ ಆಗಿ ಕಿಡ್ನಿಗೆ ಸ್ಪ್ರೆಡ್ ಆಗಿ, ಅದರಿಂದ ಯಾವ ರೀತಿಯಲ್ಲಿ ನಾನು ಮದ್ದು ಕೊಟ್ಟರು ಕಿಡ್ನಿ ಲಿವರ್ ಎರಡೂ ಸ್ಪ್ರೆಡ್ ಆಗಿ ಆಯಿತು. ಮದ್ದಿನ ಕ್ರಿಯೆ ನಡೆಯೋದು ಕಷ್ಟವೇ ಕಷ್ಟ. ನೀವು ಅಷ್ಟೊತ್ತು ಕೇಳ್ಕೊಳ್ತೀರಂದಕ್ಕೆ ಇನ್ನು ಸೆಕೆಂಡ್ ಆಪ್ಷನ್ನು ಕಿಮೋಥೆರಪಿ ಮಾಡಿದರೆ ಎಷ್ಟು ವರ್ಷ ಸರ್ ಅಂದಕ್ಕೆ ಅದು 6 ತಿಂಗಳೊಳಗೆ ಅಂದರು. ಇದೆರಡು ಬಿಟ್ಟರೆ ನಾವು ಸರ್ ಡಾಕ್ಟ್ರ್ ಹೇಗೆ ಸರ್ ಅಲ್ಲಿ ಆಗಿದ್ದ ಅವನು ಅಂತ. ಇಲ್ಲ ನೀವು ಬೇಕಾದ್ರೆ ಯಾರಿಗೆ ಬೇಕಾದ್ರೆ ತಗೊಳ್ಳಿ, ಏನು ಅರ್ಜೆಂಟ್ ಡಿಸಿಷನ್ ಏನು ನಾನು ಹೇಳ್ದಾಗ ಕೇಳಬೇಕಿಲ್ಲ, ನಿಮ್ಗೆ ಗೊತ್ತಿದ್ದವ್ರಿಗೆ ತೋರಿಸಿ ಎಲ್ಲ ಕಂಪ್ಯೂಟರ್ಲಿದ್ದೆಲ್ಲ ನನ್ನ ಮೊಬೈಲ್ ವಾಟ್ಸಪ್ಪಿಗೆಲ್ಲ ಕಳಿಸಿದ್ರು. ನೀವು ನೋಡಿ ಡಿಸೈಡ್ ಮಾಡಿ. ಇದು ಎರಡೇ ಆಪ್ಷನ್. 15 ದಿವಸ ಕಿಮೋ ಲೈಟು ಜಾಸ್ತಿ ಕೊಟ್ಟರೆ, ನಾನೊಂದು ಹೇಳಿದೆ ಕೂದಲು ಉದುರೋದು ಕಿಮೋದಿಂದ ಅವರ ಬಾಡಿ ರೆಸಿಸ್ಟ್ ಆಗುತ್ತೋ ಇಲ್ವೋ ಅಂತ ಹೇಳಿದಾಕೆ ಹೌದು ಅದು ಏನು ಮಾಡಲಿಕ್ಕಿಲ್ಲ. ಮತ್ತು ಪ್ರಯತ್ನ ಅಂದರೆ ಅದೇ ಲೈಟ್ ಕಿಮೋ ಕೊಟ್ಟು ನೋಡಬೇಕು. ಆದರೂ ಇಲ್ಲ ಹೇಳೋದು ಡಾಕ್ಟ್ರ್ ಹೇಳುವಾಗಲೇ ಹೇಳಿದರು, ನಾನು ಪ್ರಯತ್ನ ಮಾಡಲಿಲ್ಲ ಅಂತ ಆಗಬಾರ್ದು ನಮಗೆ ಅಂತ ಹೇಳ್ಕೊಂಡು ಹೇಳಿದ್ರು. ಆಯಿತು ಇನ್ನೊಂದು ಆಪ್ಷನ್ ಉಂಟು ಅಂತ ಹೇಳಿದ್ರು ಸಣ್ಣದು. ನಾನೊಂದು ಗೋರಿಬಿದಿನೂರಲ್ಲಿಂದ ಹೆಂಗಸೊಂದು ಬಂದಾಗ ಇದೇ ರೀತಿ ಹೇಳಿ ಕಳಿಸಿದ್ದು. ಇವತ್ತು ಹೆಚ್ಚಂದ್ರೆ 4-5 ದಿವಸ ಅಮ್ಮ ನೀವು ಹೋಗಿ ಅಂತ. 7 ವರ್ಷ ಆದರೂ ಅವ್ರು ಬದುಕಿದ್ರು ಅಂದರು. ಅಲ್ಲಿ ಒಂದು ಸಲ ನನಗೆ ಆಶ್ಚರ್ಯ ಆಯಿತು. ಅದು ನಾನು ಡಾಕ್ಟ್ರಾಗಿ ಹೇಳಬಾರ್ದು, ಅದು ಸೈನ್ಸಿಗೆ ಮೀರಿದಂಥದ್ದು. ಅದು 3 ದಿವಸ ಹೋಗ್ತೀವಿ ಅಂದರೆ ಇನ್ನು 7 ವರ್ಷ ಆದರೆ ಹೆಂಗಸು ಹೊರಗೆ ತೋರಿಸಿದ್ರು ಅವರು ಓಡಾಡ್ಕೊಂಡಿದ್ದಾರೆ ಈಗಲೂ ಅಂತ. ನಮಗೆ ಅಲ್ಲಿ ದೇವರು ನಾವು ಇಷ್ಟು ಕಲಾ ಸೇವೆ ಮಾಡೋದಕ್ಕೆ ಆ 3ನೇ ಆಪ್ಷನ್ ನಮ್ದು ಆದರೂ ಆಗ್ಬೋದು ಅಂತ ಹೊರಗೆ ಬಂದು ಅವ್ರಿಗೊಂದು ತಿಳಿಸಿ ಬಿಡಿ ಮಾತ್ರ. ಅಂದರೆ ಅವ್ರಿಗೇನಾದರೂ ಆಸೆ ಇದ್ದರೆ ಅದಿದ್ದರೆ ಹೇಳಲಿಕ್ಕಾಗತ್ತಲ್ಲ. ಮತ್ತು ಇದೆಲ್ಲ 15 ದಿವಸಲ್ಲೇ ಹೇಳೋಕೆ ಹೋಗೋದು ಬೇಡ, ಕ್ಯಾನ್ಸರ್ ಉಂಟಂತ ತಿಳಿಸಿಬಿಡಿ ಅಂತ ಹೇಳಿದರು. ಹೊರಗೆ ಬಂದು ಕೂಡಲೇ ಅಶೋಕ ಎಂತ ಹೇಳಿದ್ರು ಡಾಕ್ಟ್ರು, ಒಂದು ಕ್ಯಾನ್ಸರ್ ಹೆಚ್ಚಿನ ಸಸ್ಪೆಕ್ಟ್ ಮಾರೆ ಕ್ಯಾನ್ಸರು ಅಂದೆ. ಅದು ಜವಾಬ್ದಾರಿ ಹೇಳಲಿಕ್ಕೆ ಉಂಟಲ್ಲ ಹೇಗಂತ. ಅವು ಅದನ್ನು ಪಾಸಿಟಿವ್ ಆಗಿ ಅದು ದೊಡ್ಡ ವಿಷಯ ಅಲ್ವಾ, ಅದಂಥದ್ದು ಲಕ್ಷ್ಮಣ ಫಲ್ ಅದೆಲ್ಲ ತಿಂದರೆ ಗುಣ ಆಗುತ್ತೆ ಅಂತ ಹೇಳ್ದ. ಮತ್ತೆ ಏನು ಹೇಳಿದರು ಕೇಳಿದರು,
ಎಂತ ಇಲ್ಲ ಮಾರೆ, ಹೆಚ್ಚಂದ್ರೆ ಅಲ್ಲಿ ಒಂದು ನಾನು ಸುಳ್ಳು ಹೇಳಿದೆ, ಹೆಚ್ಚಂದ್ರೆ ಒಂದು 15 ವರ್ಷ ಬದುಕಬಹುದು ಅಂತ ಹೇಳಿದೆ ಅಂತ. ಅವ ಅಲ್ಲೇ 52, ನನಗೆ ಈಗ 52 + 15 67 ವರ್ಷ ಸಾಕು ಮಾರೆ. 67 ವರ್ಷ ತನಕ ಈ ಮಾತು ಹೇಳಬಾರ್ದು, ಆದರೆ ಅವ ಮಾತಾಡಿದ ಶೈಲಿಯನ್ನು ಹೇಳೋಗೋಸ್ಕರ ಹೇಳ್ತಿದ್ದೆ. 67 ವರ್ಷ ಸಾಕಲ್ಲ ಮಾರೆ, ಅಷ್ಟೊಳಗೆ ಬೋಳಿ ಮನೆ ನೀನು ಬದುಕುತ್ತೀಯ ನೋಡು 67 ವರ್ಷ ತನಕ ಅಂತ ಹೇಳ್ದೆ. ಆಗ ನನಗೆ ಪಟ ಕಣ್ಣ ನೀರು ಬರ್ತಾವೆ. 15 ದಿವಸದಲ್ಲಿ ಹೋಗ್ತಾ ಅವ ನಂಗೆ ಹೇಳ್ತಿದ್ದ. ಅಂದರೆ ನಾವೆಲ್ಲ ಹಾಗೆ ಬೆಳೆದದಂದರೆ ಮಾತಾಡೋ ಶೈಲಿಯೆಲ್ಲ ಹಾಗೆ ಇತ್ತು, ಆತ್ಮೀಯತೆ ಇತ್ತು. ಅವ್ನು ನಂಗೆ ಹಾಗೆ ಹೇಳಿ, ನೀನು ಬದುಕ್ತೆ ಕಣ 67 ವರ್ಷ ತನಕ ಇನ್ನು ಅಂತ ಹೇಳ್ದೆ. ಆಯ್ತು ಅಂತ ಹೋಗು ಅಂತ. ಈಗ ಒಂದು ಲೈಟ್ ಕೀಮೋ ಕೊಡ್ತಾರಂತೆ, ಮತ್ತು ಅಪರೂಪಕ್ಕೆ ಬಂದರೆ ಸಾಕಂತ ಹೇಳಿದರು ಅಂತ. ಹೌದು ಅದಾಗಿತ್ತು, ಹೋಗು ಅಂತ. ಆ ಲಿಫ್ಟಿಗೆ ಹೋಗುವಾಗ ಸೆನ್ಸರಿ ಅಡ್ಡಕ್ಕೆ ಹಿಡಿದು ಹೊಸು ಅದು ನನಗೆ ಉಗುರ ಲಿಫ್ಟ್ ಒಳಗೆ ಬಿಟ್ಟದ್ದು ಅವನೇ. ಕಡೆ ವಾಪಸ್ ಲಿಫ್ಟ್ ಆದ ನಂತರ ವಾಪಸ್ ಹೊರ ಬರುವ ಯಾಕಾರ ಸೆನ್ಸರಿ ಕೈ ಇಟ್ಟು ನಾನೆಲ್ಲ ವಾಪಸ್ ಬರುತ್ತಾ ಅಂತೇಳಿ ಯೋ ಅಂತ. ಅಂದರೆ ಫಿಸಿಕಲಿ ಎಷ್ಟು ಕರೆಕ್ಟ್ ಆಗಿದ್ದ. ಹೋಗಿ ಅಲ್ಲಿ ಅಡ್ಮಿಟ್ ಆದಗಳೆಲ್ಲ ನರ್ಸ್ ಹತ್ರ ಸಿಸ್ಟರ್ ಹತ್ರ ತಮಾಷೆ ಜನ. ನಮ್ಮ ಇಬ್ಬರಿಗಿಂತ ಜಾಸ್ತಿ ಹೊರಗೆ ಹೋದಾಗ ತಮಾಷೆ ಮಾತಾಡೋದು ಜಾಸ್ತಿ ಅವನು. ಅಂತ ಅಲ್ಲೆಲ್ಲ ಸಿಸ್ಟರ್ ಎಲ್ಲ ಗುರ್ತದವರೇ, ಎಲ್ಲ ಶಿರ್ಸಿಯವರು, ಆಚೆ ಹೊನ್ನಾವರದವರು, ಕಾರವಾರದವರು. ಅಯ್ಯೋ ನೀವು ಅಂತ ಹೇಳಿದರು. ನಾನು ಎಲ್ಲರ ಹತ್ರ ಹೇಳಿದೆ, ದಯವಿಟ್ಟು ಅಂತ ಹೇಳಲಿಕ್ಕೆ ಹೋಗಬೇಡಿ ಅವನಿಗೆ ಅಂತ. ಗಮ್ಮತ್ತಲ್ಲಿ ಇದ್ದ. ಲಾಸ್ಟಿಗೆ ಅಲ್ಲಿಂದ ಒಂದು ಕಿಮೋ ಕೊಟ್ಟ ನಂತರ ಸ್ವಲ್ಪ ನಡಿಗೆ ಎಲ್ಲ ಸ್ವಲ್ಪ ಸ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಡೆದ್ರೆ ನಡೆಯುವ ಮಾಮೂಲಿ ಫಾಸ್ಟ್ ಇಲ್ಲ, ನಾವು ನಡೆದ ಹೋಗು ನಡೀಲಿ ಶುರು ಮಾಡ್ದೆ. ಅಷ್ಟೋ ತನಕ ಆ್ಯಕ್ಟಿವ್ ಇದ್ದ. ಆದರೂ ಸಾಯೋ ತನಕ ಬಾತ್ರೂಮ್ಗೆಲ್ಲ ಒಬ್ಬನೇ ಹೋಗ್ತಿದ್ದ. ಏನೂ ಇಲ್ಲ ಇತ್ತು, ಸ್ನಾನ ಮಾಡ್ತಿಯೆಲ್ಲ ಸರಿ ಇದ್ದ. ಅದೆಲ್ಲ ಆದ ನಂತರ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬಂದ ನಂತರ ಅವ್ರ ಹೆಂಡತಿ ಮನೇಲಿ ನಿಲ್ಲಿಸಿತ್ತು ಅವರನ್ನು. ಅಂದರೆ ನಾವು ಇಲ್ಲಿ ನಾಟಕ ಹೋಗ್ತಿರುತ್ತೆ, ಇಲ್ಲಿ ನಮ್ಗೆ ಯಾರು ಇರೋದಿಲ್ಲ ಗಣಸರು. ಅಲ್ಲಿ ಅವ್ರ ಹೆಂಡತಿ ತಮ್ಮ, ಅವ್ರ ತಂದೆ ತಾಯೆಲ್ಲ ಇದ್ದರು. ಅಲ್ಲಿ 3 ದಿವಸ ನಿಲ್ಲಿಸಿತ್ತು. 3 ದಿವಸ ನಿಲ್ಲಿಸಿದಾಗ ಗುರುವಾರ ನನಗೆ ಫೋನ್ ಮಾಡ್ದೆ. ಇದ್ದೇನೆ ನಾನು ಗೊಂಗೊಳಲ್ಲಿ ಇದ್ದಿದ್ದೆ ಅವನು ಹೆಂಡತಿ ಮನೆಯಲ್ಲಿ. ಹೌದು ನಾಟಕ ಇಲ್ಲಲ್ಲ, ಒಂಚೂರು ಮಾತಾಡ್ಲಿಕ್ಕೆ ಉಂಟು ಬಾ ಅಂತ ಕರೆದ. ಸೀದಾ ಹೋದ. ಗುರುವಾರ ಹೋದ ಕೂಡ ಹೇಳ್ದೆ, ನನಗೆ ಯಾಕೋ ರಾತ್ರಿ ಇಡೀ ಕಸಿ ಬಿಸಿ ಆಗೋದು ಮಾರೆ, ಒಂಥರ ಎಂಥದ್ದು ಮನಸ್ಸಿಗೆಲ್ಲ ಬೇಡ್ದಿದ್ದೆ ಆಲೋಚನೆ ಬರುತ್ತೆ. ನನಗೊಂದು ದಯವಿಟ್ಟು ಒಂದು ಮಣಿಪಾಲ ಬೇಡ. ಅವ್ರು ಶನಿವಾರ ಬರ್ಲಿಕ್ಕೆ ಹೇಳಿದ್ರು ಸೆಕೆಂಡ್ ಕಿಮೋಗೆ. ಶನಿವಾರದೊಳಗೆ ನಂಗೆ ಎಲ್ಲರೂ ಒಂದು ಲೋಕಲ್ ಆಸ್ಪತ್ರೆಗೆ ಒಂದು ಸೇರ್ಸ್ ಮಾರೆ, ಒಂಥರ ದಮ್ಮು ಕಡ್ದಾಗುತ್ತೆ ಹಾಗೆ ಈಗ ಅಂತ ಹೇಳ್ದೆ. ನಾನು ಕುಂದಾಪುರ ಆದರ್ಶ ರಮಣ ಸ್ನೇಹಿತರು, ಅವ್ರಿಗೆ ಫೋನ್ ಮಾಡಿದೆ. ಆಯ್ತು ಇಲ್ಲಿ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಕಡೆಗೆ ನಾನು ಅದು ಎಲ್ಲ ಮತ್ತು ಬೇರೆ ಎಲ್ಲ ಕರ್ಕೊಂಡು ಹೋದ್ರು ಕ್ಯಾನ್ಸರ್ ಸಸ್ಪೆಕ್ಟ್ ಗೊತ್ತುಂಟು ಅವ್ರಿಗೆ, ಮಣಿಪಾಲ ಹೋಗಿ ಅಂತಾರೆ. ಅವ ಮಣಿಪಾಲ್ ಬೇಡ, ಶನಿವಾರ ಬರ್ಲಿಕ್ಕೆ ಹೇಳಿದೆ ಸೆಕೆಂಡ್ ಕಿಮೋಗೆ. ಅದು ಡಾಕ್ಟ್ರ್ ಹೇಳಿದ್ದಾರೆ, ನೀವು ಕಿಮೋಗೆ ಅಂತ ಅಡ್ಮಿಟ್ ಎಲ್ಲ ಆಗೋದು ಬೇಡ, ಹಣ ಖರ್ಚು ಮಾಡೋದು ಬೇಡ, ನಾನು ಇಲ್ಲೇ ಸೈಡಿಗೆ ಕೊಟ್ಟು ಕಳಿಸ್ತೇನೆ ಅಂತ ಹೇಳಿದರು. ಆದ್ದರಿಂದ ಅಡ್ಮಿಟ್ ಬೇಡ ಮಾರೆ, ಇಲ್ಲೇ ಇರ್ತೆ ಅಂತ ಆದರ್ಶಕ್ಕೆ ತಂದು ಕೂಡ ಡಾಕ್ಟ್ರಿಗೆ ಹೇಳಿದೆ. ಆದರ್ಶದಲ್ಲಿ ಕಾರಿಂದ ಅವನೇ ಇಳಿದು ಪಟ ನಡೆದು ಹೋಗಿ ಬೆಡ್ ಮೇಲೆ ಇಲ್ಲಿ ಅಂತ ಕೇಳಿ ಬೆಡ್ ಮೇಲೆ ಮಲ್ಕೊಂಡು ನನಗೆ ಇದು ಕೊಡಿ, ಮಾಸ್ಕ್ ಕೊಡಿ ಅಂದ. ಅರೆ ಅಷ್ಟು ಗಟ್ಟಿ ಮಾತು. ನಾನು ಅಶೋಕ ಆಸ್ಪತ್ರೆ ಹಗೂರು ಅಂದೆ. ಅಲ್ವಾ ದಮ್ಮು ಕಡ್ತಾ ಉಂಟು, ಮಾಸ್ಕ್ ಕೊಡ್ಲಿಕ್ಕೆ ಮಾಸ್ಕ್. ನಮ್ಮ ಮನಸ್ಸಿಗೆ ಮಾಸ್ಕ್ ಅಂದರೆ ತಲೆಗೆ ಇದು ಅದು ಸಿಸ್ಟರೆಲ್ಲ ಮಾಸ್ಕ್ ಹಾಕೊಳ್ಳಿಲ್ಲ ಅಂತ ಹೇಳ್ತಿದ್ದ ನೋಡು. ಪಡ್ಕೊಂಡ್ರೆ ಅದು ಆಕ್ಸಿಜನ್ ಕೊಡಲಿಕ್ಕೆ ಅದು ಹೇಳಲಿಕ್ಕೆ ಗೊತ್ತಾಗಲಿಲ್ಲ. ಆಕ್ಸಿಜನ್ ಕೊಟ್ಟ ನಂತರ ಸ್ವಲ್ಪ ಹೊತ್ತು 10-15 ನಿಮಿಷ ಆಕ್ಸಿಜನ್ ಎಲ್ಲ ಕೊಟ್ಟರು. ಅಲ್ಲಿ ಆದರ್ಶ ಡಾಕ್ಟ್ರ್ ಹೇಳಿದರು, ಇಲ್ಲ ಇದು ಹೆಚ್ಚಂದ್ರೆ ಇವತ್ತು ರಾತ್ರಿ. ನಾಳೆ ಆದರ್ಶ ಏನು ಹೇಳ್ತೀವಿ ಮಾರೇ, ಅವನು ನಡ್ಕೊಂಡು ಬಂದಿದ್ದ, ಎಷ್ಟು ಸರಿ ಇದ್ದ, ಹೇಗೆ ಇವತ್ತೊಳಗೆ ಏನೂ ಸಿಮ್ಟಮ್ಸ್ ಇಲ್ಲ ಮಾರೇ, ರಿಪೋರ್ಟ್ ನೋಡ್ರೆ ಹಾಗೆ ಇತ್ತು. ಕಡೆ ಮಣಿಪಾಲ್ ಡಾಕ್ಟರ್ ಹತ್ರ ಎಲ್ಲ ಮಾತಾಡಿ ಫೋನ್ ಮಾಡಿದರು, ಹೆಚ್ಚಂದ್ರೆ ಇವತ್ತು ಇಲ್ಲ ನಾಳೆ ಒಳಗೆ ಅಂತ ಹೇಳಿದರು. ಅದು ಆಗ್ತಾ ಇರೋತ್ತಿಗೆ ಆಯಿತು ಅಂತ ಹೇಳಿದ. ಕಡೆ ಮಾಸ್ಕ್ ತೆಗೆದ್ರು, ಸರಿ ತಮಾಷೆಯಾಗಿದ್ದ, ಏನೂ ಇಲ್ಲ, ಅವನಿಗೆ ತಿಳಿಸ್ಲೇ ಇಲ್ಲ. ಎಲ್ಲ ICU ಇಡ್ತೇನೆ, ಜನರಲ್ ವಾರ್ಡ್ ಇದೆಲ್ಲ ಬೇಡ, ICU ಇಡುವ ಒಂದು ದಿವಸ ಮಟ್ಟಿಗೆ, 24 ಗಂಟೆ ಜನರು ಇರ್ತಾರಲ್ಲ ಅಂತ ಹೇಳ್ದೆ. ಆಯ್ತು ಅಂತ ಆದರ್ಶ ಕುಂದಾಪುರ ಆಸ್ಪತ್ರೆ ICU ಇದ್ದಾಗ ಒಂದು ಸ್ಪೆಷಲ್ ಪರ್ಮಿಷನ್ ತಗೊಂಡು ಬಂದವರಿಗೆ ಬೇರೆ ಕೆಲವು ಸಂಬಂಧಿಕರಿಗೆ ಕುಟುಂಬದವರಿಗೆಲ್ಲ ಹೇಳ್ತಾ ಇತ್ತು. 2 ಜನ ಬಂದು ಒಳಗೆ ನೋಡೋದು ಹೋಗೋದು. ಅವ್ರ ಹತ್ರ ಎಲ್ಲ ಕುಶಾಲ್ ಕಾಯ್ನ ಗುಣದತ್ತ ಅಂದರೆ ಎಲ್ಲ ಗುಣ ಆಗುತ್ತೆ ಅಂತ ಅವ್ರ ಹತ್ರ ಹೇಳ್ತಿದ್ದ. ವಿಶ್ ಮಾಡ್ತಿದ್ದ, ಸೆಕೆಂಡ್ ಮಾಡ್ತಿದ್ದ, ಸಿಸ್ಟರಿಗೆಲ್ಲ ತಮಾಷೆ ಮಾಡ್ತಿದ್ದ, ಹಾಗೇ ಇದ್ದ. ಸಂತೋಷ ಒಳಗೆ ಹೋದ ನಂತರ ಒಂದೊಂದು ಜಾಸ್ತಿ ಕಾಂಬಿನೇಷನು, ತಮಾಷೆ ಎಲ್ಲ ಮಾತಾಡಿ ಎಲ್ಲ ಗಮ್ಮತ್ತಲ್ಲಿ ಬರ್ತಾ ಇದ್ದ. ಇದೆಲ್ಲ ಮಾಡೋತಿ ಗುರುವಾರ ರಾತ್ರಿಗೆ ಅಡ್ಮಿಟ್ ಮಾಡಿದ್ದು. ಶುಕ್ರವಾರ ಸಂಜೆ ತನಕ ಕಡೆ ಆಕ್ಸಿಜನ್ ಕೊಡಿ ಅಂದ ವಾಪಸ್ಸು. ಆಗ ಮೂಗಿಗೆ ಪೈಪ್ ಹಾಕಿ ಆಕ್ಸಿಜನ್ ಕೊಟ್ಟ. ನೀವೆಂತ ನಂಗೆ ಮಂಗ ಮಾಡ್ತೀರಿ, ಎಲ್ಲುಂಟು ಸಿಲಿಂಡ್ರ್ ಎಲ್ಲುಂಟು, ಪೈಪ್ ಮಾತ್ರ ಕೊಟ್ಟದ್ದು ಎಲ್ಲೂ ಉಂಟು ಅಂದ. ಅಂದರೆ ಅಲ್ಲಿಯೂ ತನಕ ಹಾಸ್ಯ ಮಾಡ್ತಾ ಇದ್ದ ಅವನು. ಅದಾದ ನಂತರ ಹಿಂದೆ ಸಿಲಿಂಡರ್ ಉಂಟೇಳಿ ಆಯಿತು. ಕಡೆ ಅದು ಲಾಸ್ಟ್ 10 ಕಾಲಿಗೇನೋ ಅವನು ತೀರಿ ಹೋದ್ದು. 10 ಗಂಟೆ ಸುಮಾರಿಗೆ ಒಂಥರ ಮೇಲ್ಶ್ವಾಸಕ್ಕೆ ಬಂದಾಗೆ ಅಲ್ಲಿ ಅದು ಮಾಡಲಿಕ್ಕೆ ಶುರು ಮಾಡ್ದ. ಅಷ್ಟೊತ್ತು ತನಕ ಮಾಮೂಲಿ ಮನುಷ್ಯಾಗಿ ಹಾಗೇ ಇದ್ದ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾರಂತ ಆ ರೀತಿಯ ನಮ್ಮ ಅಭಿಪ್ರಾಯ. ಅಷ್ಟೆಲ್ಲ ಡ್ಯಾಮೇಜ್ ಆಗಿದ್ದರು. ಏನು ನೋವುಂಟು ಅಶೋಕ್ ಇಲ್ಲ ಮಾರೆ, ಸುಸ್ತಾಗ್ತದೆ, ನಿದ್ರೆ ಬರೋದು, ಸುಸ್ತಾಗೋದು, ಇಷ್ಟು ಬಿಟ್ಟರೆ ಸಿಮ್ಟಮ್ಸ್ ಏನೇನೂ ಇಲ್ಲ ಇತ್ತು.
ಡಾಕ್ಟ್ರ್ ಹೇಳಿದ್ರು ಏನೊಂದು ನೆಗಡಿಸಿದ ಪುಣ್ಯದ ಫಲ ಅಂತ ತಿಳ್ಕೊಳ್ಬೇಕು. ಅದು ನಿಮ್ಗೆ ನಾನು ಬೇಕಾದ್ರೆ ರಿಪೋರ್ಟ್ ಉಂಟು ತೋರಿಸ್ತೇನೆ. ಲಂಗಿಂದ ಲಿವರು ಎಲ್ಲ ಅಷ್ಟು ಡ್ಯಾಮೇಜ್ ಆಗಿದ್ರು ಏನೂ ನೋವಿಲ್ಲ. ಲಾಸ್ಟ್ ನಡ್ಕೊಂಡು ಸಮೇತ ಬಂದು ಇಲ್ಲಿ 10ರಿಂದ 10 ಕಾಲು ತನಕ ಒಂಚೂರು ಸ್ಟ್ರಗಲ್ ಶ್ವಾಸ ಆಡಲಿಕ್ಕೆ. ಸೊ ಅದು ಆಕ್ಸಿಜನ್ ಹಾಕಿದ್ರು ಮಾಡಿದ್ರು 10 ಕಾಲಿಗೆ ನಿತೀಶ್ರೀ ಆಯಿತು. ಅಂದ್ರೆ 3 ಜನ ಒಂದೇ ತಂದೆ ತಾಯಿ ಮಕ್ಕಳ ಮನೆ ಇದ್ದೇವೆ ನಾವು. ನಮ್ಮ ಸ್ಟ್ರೆಂತ್ ನಮ್ದು ಯೂನಿಟಿ ಅದು. ಮತ್ತೆ ಬಾಲ್ಯದಿಂದಲೂ ಈಗ ತನಕ ನಾವು ಒಟ್ಟಿದ್ದೇವೆ. ನಮ್ಗೆ ಅಂದ್ರೆ ನಾವು ಏನಾದ್ರೂ ಇರುದಿದ್ರೆ ಒಟ್ಟಿಗೆ ಇರೋದು, ನಾಟಕ ರಂಗದಲ್ಲಿ ಇರೋದು. ನಮ್ಮನ್ನು ಬೇರ್ಪಡಿಸಬೇಕಾದ್ರೆ ನಾವು ಯಾರಾದ್ರೂ ಸಾಯ್ಬೇಕಷ್ಟೇ. ಇದು ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ನಂಬಲಿಲ್ಲ. ವಾಟ್ಸಪ್ಪಲ್ಲಿ ಕಳಿಸಿದ್ರು ನಂಬಲಿಲ್ಲ. ನಮಗೂ ಇನ್ನೂ ಅವನು ಸತ್ತ ಅಂತಂದರೆ ಏನಾದರೂ ಹಾಸಿಗೆ ಬಿದ್ದದಿದ್ರು ನಾವು ಮೆಂಟಲಿ ಸೆಟ್ ಆಗ್ತಿತ್ತೋ ಏನೋ. ಹಾಸಿಗೆ ಬೀಳಲಿಲ್ಲ, ಎಂಥದ್ದು ಇಲ್ಲ. ಲಾಸ್ಟ್ ತನಕ ಸ್ಕೂಟ್ರಲ್ಲಿ ತಿರುಗ್ತಿದ್ದ, ಕಾರಿಗೆ ಹೋಗ್ತಿದ್ದ, ಡ್ರೈವಿಂಗ್ ಮಾಡಿ ಮಗಳನ್ನು ಕರ್ಕೊಂಡು ಹೋಗ್ತಿದ್ದ. ಸಾಯಿ ಒಂದು 10 ದಿವಸ ಸಮೇತ ಹೆಂಡತಿ ಮಕ್ಕಳೆಲ್ಲ ತಿರುಗಾಡ್ಲಿಕ್ಕೆ ಹೋಗಿದ್ರು. ಏನೂ ಇಲ್ಲ. ಅಂಥ ಭೀಕರ ಕಾಯಿಲೆ ಅದು, ಏನು ಗೊತ್ತಿಲ್ಲದೆ ಸಡನ್ಲಿ ಡಾಕ್ಟರ್ 15 ದಿವಸ ಅಂದ್ರೆ ಒಂದು 6ನೇ ದಿವಸಕ್ಕೆ ತೀರಿ ಹೋಗಿಬಿಟ್ಟ. ಇದು ನಮ್ಮ ನಾಟಕಕ್ಕೆ ದೊಡ್ಡ ಹೊಡೆತ. ಅದರಿಂದ ನಂಗೆ ಕೆಲವು ಶೋಸ್ ಎಲ್ಲ ಹೆಚ್ಚಿನ ಜನರಿಗೆ ನಾವು ಮಾಡ್ತೇವೋ ಇಲ್ವೋ ಇನ್ನೂ ಗೊತ್ತಿಲ್ಲ. ನಾವು ಯಾರಿಗೊಂದು ಹೇಳಲಿಕ್ಕೆ ಹೋಗಲಿಲ್ಲ. ಮತ್ತು ಜನರಿಗೆ 3 ಜನರ ಕಾಂಬಿನೇಷನ್ ಕೂತು ಹೋಗಿದೆ. ಯಾರೋ ಒಬ್ಬರು ಇಲ್ಲದಿದ್ದರೆ ನಾಟಕ ಇರೋದು ಕಷ್ಟ ಅಂತ ಹಾಗೇನಿಲ್ಲ. ನಮ್ಮ ಜೀವನವೇ ನಾಟಕ. ಆದ್ದರಿಂದ ಅದರೇ ನಮಗೆ ಜೀವನ ನಿರ್ವಹಿಸೋದ್ರಿಂದ ನಾಟಕ ಎಲ್ಲೂ ನಿಲ್ಲಿಸಲಿಲ್ಲ. ಅವನ ಹೆಣ ಸುಟ್ಟ ದಿವಸವೇ 8ನೇ ತಾರೀಕಿಗೆ ತೀರಿ ಹೋದು 9ಕ್ಕೆ ಹೆಣ ಸುಟ್ಟದ್ದು. ಅದೇ ದಿವಸ ಸಂಜೆ ಅಳಗೇರಿ ಅಂತ ಅಂಕೋಲದಿಂದ ಒಳಗೆ ಹೋಗ್ಕೊಂಡು ನಾಟಕ ಮಾಡಿ ಬಂದಿದ್ದೇವೆ. ಆದರೆ ಹೆಚ್ಚಿನ ಉತ್ತರ ಕನ್ನಡ ಹೋದಾಗ ಇವತ್ತಿಗೂ ನಾಳೆ ಅವನಿಗೋಸ್ಕರ ದೊಡ್ಡ ಫಂಕ್ಷನ್ ಇಟ್ಕೊಂಡಿದ್ದಾರೆ ವೆಂಕಟಾಪುರದಲ್ಲಿ. ಇವತ್ತಿಗೂ ಹೆಂಗಸರು ಮಕ್ಕಳೆಲ್ಲ ಅಳ್ತಾ ಇರ್ತಾರೆ. ನಮಗೆ ನಾಟಕ ಆಡ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ನಮ್ಮ ಉದ್ದೇಶ ನಾಟಕ ನೆಗಾಡಿಸ್ಬೇಕಂತ ಹೋಗೋದು. ಅಲ್ಲಿ ಹೋದ್ಕೊಳ್ಳೋ ಎಲ್ಲರೂ ಮೌನಾಚರಣೆ ಮಾಡಿದ ಕೂಡಲೇ ಒಂದು ಫಸ್ಟ್ ಅಳಗೇರಿ ದಿವಸವೇ ಎಲ್ಲ ಹೆಂಗಸರು ಒಂದು ಹತ್ರ ಅಂದರೆ ಯಾರೋ ಮನೆ ಮಗ ತೀರಿ ಹೋದ ರೀತಿಯಲ್ಲಿ ಹತ್ರ. ನಾವು ಎಣಿಸ್ತೋ ನಮ್ಗೆ ಗೊತ್ತಾಗೋದಿಲ್ಲ. ಈಗ ನಾಳೆ ನಾನು ತೀರಿ ಹೋದ್ರು ಅಂತ ಮನಸ್ಸಿಗೆ ಬಂತು. ಇಷ್ಟು ಜನ ಎಲ್ಲ ಒಂದು ಸಂಕಟ ಪಡ್ತಾರಲ್ಲ ಮಾರೆ, ಕಲಾವಿದನ ಅದಕ್ಕೆ ಸಾರ್ಥಕ ಅಂತ ತೋರ್ತು. ಹೆಂಗಸರಲ್ಲಿ ನೋಡಬೇಕು. 1 ನಿಮಿಷ ಮೌನಾಚರಣೆ ಆದ ಕೂಡಲೇ ಒಬ್ರಿಗೊಬ್ರು ತಪ್ಪಿಕೊಂಡು ಅಂಕೋಲ ಅಳಗೇರಿ ಅಂತ ಅಲ್ಲಿ ಊರಲ್ಲಿ ಅಷ್ಟು ಜೋರು ನೆಗಡ್ರು. ನಾನು ದೇವರೇ ಈಗ ಈ ಕಂಡೀಷನಲ್ಲಿ ಹೋಗಿ ನಾವು ಕುಣಿದು ಜನರನ್ನು ನೆಗಡಿಸೋದು ಹೇಗೆ ಅಂತ ದೇವರೇ ಇದು ಅಂದರೆ ಹಾಗಲ್ಲ. 1 ನಿಮಿಷ ಪ್ರಾರ್ಥನೆ ಅವ್ನು ನೆನಪು ತೆಗೆಯೋದೇ ಬೇಡ ಇತ್ತು ಅಂದರೆ ಹಾಗಲ್ಲ, ನೆನಪು ಮಾಡಬಾರ್ದು ಅಂತ ಹೇಳಿಲ್ಲ. ನಮ್ಮ ಉದ್ದೇಶ ನಾಟಕ ಫೇಲ್ ಆಯಿತು. ಅವರಷ್ಟು ಕರೆಸ್ಕೊಂಡು ಒಂಥರ ಶೋಕ ವಾತಾವರಣದಲ್ಲಿ ಹಾಸ್ಯ ಮಾಡಿದಾಗ ಆಗ್ತಾ ಇತ್ತಲ್ಲ, ಏನಂತ ಗೊತ್ತಿಲ್ಲ. 5 ನಿಮಿಷ ಮಳೆ ಬಂದು ಬಿಡ್ತು. ಮಳೆ ಬಂದ್ಕೊಳ್ಳೆಲ್ಲ ಸತ್ಮತ ನಿಲ್ಲಿಕ್ಕೆ ಜಾಗ ಇಲ್ಲೈತಿ. ಎಲ್ಲರೂ ಗದ್ದೆ ಆಚೀಚೆ ಎಲ್ಲ ಓಡಿಬಿಟ್ರು. 5 ನಿಮಿಷ ಮಳೆ ಸ್ಟಾಪ್ ಆಯಿತು. ಕಡೆಗೆ ಎಲ್ಲ ಜನ ಬಂದ ನಂತರ ಆ ಒಂದು ಮೂಡೊಂದು ಚೇಂಜ್ ಆಗಿಬಿಡ್ತು ಜನರದ್ದು. ಆನಂತರ ನಾವು ಚಂದ ಮಾಡಿ 3 ಗಂಟೆ ಜನರನ್ನು ನೆಗಾಡಿಸಿ ಬಂದಿದ್ದೇವೆ. ಇವತ್ತಿನ ತನಕ ಎಲ್ಲೂ ಕಮಿಟ್ಮೆಂಟ್ ನಿಲ್ಲಿಸಲಿಲ್ಲ. ಆ ಪಾತ್ರಕ್ಕೆ ಈಗ ಒಂದು ನಮ್ಮದು 10-12 ನಾಟಕದಲ್ಲಿ ಒಂದು 4 ನಾಟಕ ಸೆಟ್ ಆಗಿದೆ. ಅವರ ಪಾತ್ರವನ್ನು ಬೇರೆಯವ್ರಿಗೆ ಕೊಟ್ಟು ಸೆಟ್ ಮಾಡಿದ್ದಾನೆ. ಅದೇ ಮಟ್ಟದಲ್ಲಿಯೇ ಅದೇ ಸ್ಟ್ಯಾಂಡರ್ಡ್ ಅದೇ ಲೆಕ್ಕದಲ್ಲಿಯೇ ನಾಟಕ ಮಾಡ್ತಾ ಇದ್ದೇವೆ. ಆದ್ದರಿಂದ ದಯವಿಟ್ಟು ಯಾರು ನಾಟಕ ಇಲ್ಲ ಅಂತ ತಿಳ್ಕೊಳ್ಬೇಡಿ. ನಾಟಕವೇ ನಮ್ಮ ಜೀವನ. ನಾಟಕ ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ ಅಂತ ಹೇಳ್ತೇನೆ ಈ ಸಂದರ್ಭದಲ್ಲಿ. ಅಶೋಕ್ರೇ, ನನಗೆ ಬಿಲ್ಲಿ ಬಿಸ್ವಾಸ್ ಬುಕ್ ಬೇಕು, ಏನಾದರೂ ಮಾಡಿ ತರಿಸಿ ಕೊಡಿ. ನಾವು ಕೂಡಲೇ ಹೀರೋ ಆಗಿದಲ್ಲ. ಹುಡುಗಿ ಕೇಳಿದಾರಂತ ಮೇಲೆ ಬಿಡ್ಲಿಕ್ಕೆ ಆಗ್ತದ? 4-5 ಅಂಗಡಿ ಎಲ್ಲ ಹುಡುಕಿದೆ, ಎಲ್ಲೂ ಸಿಗ್ಲಿಲ್ಲ. ನನ್ನ ಹತ್ರ ಇತ್ತು ಆ ಬುಕ್, ಲಾಸ್ಟ್ ಇಯರ್ ಬುಕ್. ಅದು ಈ ಸೀನಿಯರ್ ಕೊಟ್ಟಿದ್ದು. ಆ ಬುಕ್ ಅವಳಿಗೆ ಕೊಟ್ಟೆ, ತ್ಯಾಗ, ಪ್ರೀತಿಯಲ್ಲಿ ತ್ಯಾಗ ಅಂತ. ಎಕ್ಸಾಮ್ ಆಯ್ತು. ಎಕ್ಸಾಮ್ ಅಲ್ಲಿ ನಾನು ಯಾವ ಬುಕ್ ಕೊಟ್ಟೆ ನೋಡಿ ಸರ್, ಅದೇ ಸಬ್ಜೆಕ್ಟ್ ಅಲ್ಲಿ ನಾನು ಫೇಲ್ ಆದೆ. ಅವಳು ಪಾಸ್ ಆದ್ರೆ ಮಾತ್ರ ಅಲ್ಲ, ಅವಳು ಪಾಸ್ ಆಗಿ ಸ್ಟೇಟ್ ಬ್ಯಾಂಕ್ ಜಾಯ್ನ್ ಆದ್ಲು. ನಾನು ಫೇಲ್ ಆಗಿ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಿಡ್ಲಿಕ್ಕೆ ಜಾಯ್ನ್ ಆದ. ಸರ್, ಅವರ ಫ್ಯಾಮಿಲಿ ಹೆಂಗಿದೆ ಸರ್ ಈಗ? ಅವ್ರ ಫ್ಯಾಮಿಲಿ ಅಂದರೆ ಅವನು ಸಣ್ಣದಿಂದಲೂ ಒಂದು ಏನು ಆಸೆ ಅಂತ ಹೇಳಿದರೆ, ನಾನು ಒಂದು ಕಣ್ಣು ಇಳಿದವಳಿಗೆ ಬಾಳು ಕೊಡಬೇಕು, ಅಥವಾ ಯಾರಾದರೂ ಮೂಕಿಗೆ ಬಾಳು ಕೊಡಬೇಕು, ಒಂದು ಸ್ವಲ್ಪ ಆ ಟೈಪ್ ಮೆಂಟಾಲಿಟಿ ಅವನು. ಅದರಿಂದ ಒಂದು ಸ್ವಲ್ಪ ಹ್ಯಾಂಡಿಕ್ಯಾಪ್ ಇರುವ ಒಂದು ಹೆಣ್ಣನ್ನೇ ಮದುವೆ ಆದ. ಅದೇನೋ ದೇವ್ರದ್ದು ಏನು ದುರದೃಷ್ಟವೋ ಏನೋ ಗೊತ್ತಿಲ್ಲ ಅವನಿಗೆ. ಪಾಪ ಒಂದು ಹೆಣ್ಣುಮಗು ಆಯಿತು. ಹೆಣ್ಮಗು ಆದರೂ ಅದಂತಹ ಹೈಡ್ರಾಫಿಲಿಸಿಸ್ ಅಂತೇಳಿ ಸ್ವಲ್ಪ ತಲೆಯಲ್ಲಿ ನೀರು ತುಂಬಿ ಆ ಮಗು ಹುಟ್ಟಿ ಒಂದು 5-6 ವರ್ಷ ಹೀಗೆ ಮಲ್ಕೊಂಡೇ ಇದ್ದಿದ್ದು. ಕೆಲವರು 1 ವರ್ಷ 2 ವರ್ಷ ನಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. 6 ವರ್ಷ ತನಕ ತಲೆ ಭಾರ ಆಗಿ ಕೈಕಾಲು ಸಪೂರಾಗಿ ಅಂಥ ಹೆಣ್ಮಗಳು. ಡಾಕ್ಟ್ರ್ ಹೇಳಿದರು ಹೊಟ್ಟೆಯಲ್ಲಿ ತೆಗಿಯುವಂದ ಬೇಡ, ದೇವರು ಕೊಟ್ಟದ್ದು ನಾನು ಚಂದ ಮಾಡಿ ನೋಡ್ಕೊಳ್ತಿದ್ದೆ, ಮಗು ಸಾಕು ಅಂತ. ಪಾಪ 19 ವರ್ಷ ಮಗು. ಈಗ ಆ ಮಗುನ ಒಂದು ದೇವ್ರಿ ನೋಡ್ಕೊಂಡಾಗ ಆ ರೀತಿ ಒಂದು ಹೇಳಿದರೆ
ಅವಳು ಎಲ್ಲಿಂದ ಮಂಗಳೂರಿಂದ ಒಂದೇ ಅಂತ ಸುಮ್ಮನೆ ಬಾಯಿ ತಪ್ಪಿ ಹೇಳಿದ್ರು ಮಂಗಳೂರು ಹೋಗಿ ತಗೊಂಡು ತಂದು ಕೊಡ್ತಿದ್ದ. ಅಷ್ಟು ಅದರಲ್ಲಿ ಯಾಕೆ ನಾವು ಸ್ವಲ್ಪ ಓವರೇ ಅಂತ ಅನಿಸ್ತಿತ್ತು. ಆದರೆ ಅವನಿಗೆ ಗೊತ್ತುಂಟು ನಾನು ಬೇಗ ಸಾಯ್ತೀನಿ ಅಂತ ಗೊತ್ತಿತ್ತು. ಏನು ಅವಳು ಏನು ಹೇಳಿದರು, ಇವತ್ತು ಅಲ್ಲಿ ಹೋಗುವ, ಇವತ್ತು ನಾನ್ ವೆಜ್ ಊಟ ಮಾಡು, ಇವತ್ತು ಅದು ಇದು ತಿನ್ನಬೇಕು, ಇವತ್ತು ನನಗೆ ಜೋಳ ಬೇಕು, ಏನು ಹೇಳಿದರು ಗುಡುಗಿರಲಿ ಮಳೆಯಲ್ಲಿ ಸ್ಕೂಟ್ರಲ್ಲಿ ಹೋಗಿ ಅಷ್ಟು ಪ್ರೀತಿ, ಮಗುನ ಅಷ್ಟು ಚೆಂದ ಮಾಡಿ ನೋಡ್ಕೊಳ್ತಾ ಇದ್ದ, ಅಷ್ಟು ಆರೈಕೆ ಮಾಡ್ತಿದ್ದ. ಅದು ಕೊಟ್ಟ ದೇವರು, ಅದು ಕೊಟ್ಟುಕೊಂಡು ಈಚೆ ಪಾಪ ಹೆಂಡತಿ ಒಂದು ಕಾಲೇಜಲ್ಲಿ ಒಂದು ಲೆಕ್ಚರ್ ಆಗಿದ್ದರು, RN ಶೆಟ್ಟಿ PU ಕಾಲೇಜಲ್ಲಿ. ಅದರಿಂದ ಸ್ವಲ್ಪ ಜೀವನ ನಿರ್ವಹಣೆ ಆಗ್ತಾ ಉಂಟು. ಈಗ ಮಗು ಈಗ ಔಷಧಿ ಏನೂ ಇಲ್ಲ, ಪಾಪ ಬೆಳವಣಿಗೆ 19 ವರ್ಷ. ಅದರ ಬುದ್ಧಿಮಟ್ಟ ಮಾತ್ರ ಪಾಪ LKG UKG, ಅಂದರೆ ಬರೀಲಿಕ್ಕೆ ಹೋಗೋದಿಲ್ಲ. ಮೆಮೊರಿ ಪವರ್ ಎಲ್ಲ ಒಳ್ಳೆದುಂಟು, ಒಳ್ಳೆ ಹಾಡ್ತಾಳೆ. ಸೊ ಮಗು ಅಂತ ದೇವರು ಕರುಣಿಸಿದ ಇದ್ದಾರೆ. ಅವರೆಲ್ಲ ಈಗ ಫ್ಯಾಮಿಲಿ ಇಲ್ಲಿಂದ ಶಿಫ್ಟ್ ಆಗಿ ಗೊಂಗೋಳಿ ಅವ್ರ ತಂದೆ ತಾಯಿ ಒಟ್ಟಿಗೆ ಅಲ್ಲಿದ್ದಾರೆ. ನೀವು ಒಪ್ಪಿಗೆ ಕೊಟ್ಟರೆ ನಾನು ಒಂದು ಅಕೌಂಟ್ ಡೀಟೇಲನ್ನು ಕೊಟ್ಟು ನಮ್ಮ ಜನ ಯಾರಾದರೂ ಅವ್ರಿಗೆ ಹೆಲ್ಪ್ ಮಾಡೋರಿದ್ರೆ ಮಾಡೋಕ್ಕೊಂದು ಅವಕಾಶವನ್ನು ಮಾಡಿಕೊಡ್ತೀವಿ. ಅಡ್ಡಿಲ್ಲ. ನಾನಂದರೆ ನಮ್ಮ ಜೀವಮಾನದಲ್ಲಿ ಯಾರ ಹತ್ರ ಅಂದರೆ ನಾವು 3 ಜನ ಒಂದೇ ಲೆಕ್ಕದವರು. ಅಂದರೆ ಎಂಥಕ್ಕೂ ಎಷ್ಟಾದರೂ ನಾವು ದುಡಿಬೇಕು, ನಾವು ಮಾಡಬೇಕನ್ನೋ ಒಂದು ಮನಸ್ಥಿತಿ ಇದ್ದವರು. ನಮಗೂ ತುಂಬ ಕಷ್ಟ ಬಂದಿತ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ತಂದೆಯಿಂದ ಮೊದಲು ತಿಂದಿದ್ದಷ್ಟೇ. ಅಂದರೆ ನಮ್ಮ ಕೈಲಾಗದಿದ್ದಾಗ ಕೈ ಚಾಚಬೇಕು ಅನ್ನುವ ಪ್ರಶ್ನೆಗೆ ಬಂತು. ಅದರಿಂದ ಈಗ ನಾವೇನು ಅಂಥ ದೊಡ್ಡ ಶ್ರೀಮಂತರಲ್ಲ, ಏನೂ ಅಲ್ಲ. ಎಲ್ಲರೂ ಅದು ಕೊಟ್ಟರೆ ಅದು ಹಾಗೆ ಬರೋದಿಲ್ಲ ಮಕ್ಕಳೇ. ನೀವು ದುಡಿಬೇಕು, ನೀವು ತಿನ್ನಬೇಕು. ನಾವು ಸಣ್ಣ ಲೆಕ್ಕದಲ್ಲ ಹ್ಯಾಂಡಿಕ್ಯಾಪೇ ಆದಿದ್ರು, ನಾವು ಕಷ್ಟಪಡಬೇಕು, ನಾವು ತಿನ್ನಬೇಕು ಅಂತ ಮನೋಭಾವದಿಂದ ಬೆಳೆದವರು. ಕೊರೋನಾ ಟೈಮಲ್ಲಿ ನಿಮ್ಮ ಥರ ಎಷ್ಟೋ ಜನ ನನಗೆ ಫೋನ್ ಮಾಡಿ ಸಹಾಯ ಮಾಡ್ತೀವಿ, ಏನೋ ಕಷ್ಟ ಇದ್ದರೆ ಹೇಳಿ, ಕಲಾವಿದರಿಗೆ ತುಂಬ ಕಷ್ಟ ಅಂತ ಹೇಳಿದಾಗ ದೇವ್ರದನ್ನು ಯಾರ ಹತ್ರ ಇಷ್ಟೋ ತನಕ ಕೈ ಚಾಚಲಿಲ್ಲ. ನೋಡುವಂಥ ಪರಿಸ್ಥಿತಿ ಬಂದರೆ, ಆದರೆ ವಿಶೇಷವಾಗಿ ಇದಕ್ಕೆ ನನಗೇನು ಅಧಿಕಾರ ಇಲ್ಲ. 3 ಜನರಲ್ಲಿ ನಾವು 3 ಜನ ಅಣ್ಣ ತಮ್ಮ ಅಂತ ತಿಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾವಿಬ್ಬರು ಮಾತ್ರ ಅಣ್ಣ ತಮ್ಮ. ಅವರು ನಮ್ಮ 3 ಮುತ್ತಲಿ ಮಾಡಿ ಜನರೆಲ್ಲ ಅಣ್ಣ ತಮ್ಮ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ಸಂಬಂಧಿಕರು ಏನೂ ಅಲ್ಲ, ನಮ್ಮ ಜಾತಿಯವರೇ. ಆದರೆ ನಮ್ಮ ಅಣ್ಣನಾಗಿಯೇ ಇದ್ದ, ನಮ್ಮ ತಂದೆಗೆ ಮಗನಾಗಿಯೇ ನಮ್ಮ ಮನೆಯಲ್ಲಿ ಇದ್ದದು. ಅದರಿಂದ ಅವರ ಹೆಂಡತಿ ಮಕ್ಕಳ ಹತ್ರ ಒಂದು ಕೇಳ್ತೇನೆ, ಅವ್ರ ಮನಸ್ಥಿತಿ ಹೇಗೂ ಅಂತ ನಮ್ಗೆ ಗೊತ್ತಿಲ್ಲ. ಇದ್ದದಿದ್ದರೆ ಖಂಡಿತವಾಗಿ ನಾನು ನಂಬರ್ ಕೊಡ್ತೇನೆ, ಅವ್ರ ಅಕೌಂಟ್ ಅವ್ರ ಮಿಸ್ಸಸ್ ನಂಬರು ಕೊಡ್ತೇನೆ. ಮಾಡಿದರೆ ಒಳ್ಳೆಯದು, ಯಾಕಂದರೆ ಪರಿಸ್ಥಿತಿ ಅವ್ರದ್ದು ಹಾಗೆ ಉಂಟು. ಆದರೆ ಅವರ ಸ್ವಾಭಿಮಾನ ಅದೆಲ್ಲ ನಂಗೆ ಹೇಳಲಿಕ್ಕೆ ಆಗೋದಿಲ್ಲ. ಖಂಡಿತವಾಗಿ ನಿಮ್ಗೆ ನಾನು ಸಂಜೆ ಒಳಗೆ ಫೋನ್ ಮಾಡಿ ತಿಳಿಸ್ತೇನೆ. ಇದ್ದದಿದ್ರೆ ದಯವಿಟ್ಟು ಹಾಕಿ, ಮಾಡಿದರೆ ಅನುಕೂಲ. ಬೇಕಾದ್ರೆ ಅವ್ರ ಮಗುದು ಫೋಟೋ ಮತ್ತು ಅದು ಬೇಕಾದ್ರೆ ನಾನು ಕಳಿಸ್ತೇನೆ. ಆದ್ರಿಂದ ಅವನು ಯಾಕಂತ ಹೇಳಿದ್ರೆ ಸ್ವಾಭಿಮಾನಿಯಾಗಿದ್ದ ಅವನು. ಅಂತ ಸ್ವಾಭಿಮಾನಿ ಅಂದರೆ ತಂಗ ಕಷ್ಟ ಇದ್ರು ಬೇರೆ ಹತ್ರ, ನನ್ನ ಹತ್ರ ಹೇಳ್ಕೊಳ್ದೇ ಇರುವಂಥ ವ್ಯಕ್ತಿ ಅವನು. ನಿಂಗೂ ತೊಂದರೆ ಕೊಡೋದು ಬೇಡ, ನಿಂಗೂ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಹಂಗೆ ನಾವು 3 ಜನ ಬೆಳೆದದ್ದು ವಾತಾವರಣವೇ ಹಾಗೆ ಇರ್ತದೆಲ್ಲ. ಯಾರ್ದೊಂದು ಹಣಕ್ಕಾಗಲಿ, ಯಾರ್ದೊಂದು ಇದಕ್ಕಾಗಲಿ, ನಾವು ಕೇಳೋದು ಎಷ್ಟೋ ಜನ ಸಹಾಯ ಮಾಡ್ತೆ ಅಂತ ನಾನು ಕೇಳೋದಷ್ಟೇ. ನಿಮ್ಮಿಂದ ಏನೂ ಬೇಡ, ನಿಮ್ಮಿಂದ ಒಂದು ನಮ್ಗೆ 4 ಪ್ರದರ್ಶನ ಸಿಕ್ಕಲಿ, ನಾವು ಅದೇ ಕೇಳೋದು ಬಿಟ್ಟರೆ ಹಣ ಸಹಾಯ ಬೇಡ ಅಂತ ನನ್ನ ವೈಯಕ್ತಿಕ ವಿಚಾರದಲ್ಲಿ ಹೇಳಿದ್ದು. ಈಗ ಅವನ ಬಗ್ಗೆ ನಾನು ಅವ್ರ ಮನೆ ಹತ್ರ ಕೇಳ್ತೇನೆ. ಇಷ್ಟು ತನಕ ಅವರು ಕೇಳಿದಾಗ ನನಗೆ ಏನು ಹೇಳಲಿಲ್ಲ. ನಾನು ಇಲ್ದಿರೋ ಫೇಸ್ಬುಕ್ ಓದಕ್ಕೆ ಇದಕ್ಕೆ ಹಾಕ್ತಿದ್ದೆ, ಅವರು ಹೇಳಲಿಲ್ಲ, ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಒಂದು ಕೇಳಿ ನಿಮ್ಮೊಟ್ಟಿಗೆ ಖಂಡಿತ ನಾನು ಹೇಳ್ತೇನೆ. ಖಂಡಿತ ಅದು ಆದರೆ ಖಂಡಿತ ನಾವು ಮಾಡ್ಕೊಡ್ತೀವಿ. ಇಲ್ಲ ನಿಮ್ಗೆ ಕಷ್ಟ ಆಗುತ್ತಂದ್ರೆ ಹೆಗ್ಗದ್ದೆ ಥ್ರೂನೇ ಏನಾದರೂ ಕಲೆಕ್ಟ್ ಮಾಡಿ ನಾವೇನಾದರೂ ಬಂದು ಅವ್ರ ಕೈಗೆ ಪೇ ಮಾಡೋದಿದ್ರು ಅದನ್ನು ಕೂಡ ನಾವು ಮಾಡ್ಕೊಡ್ತೀವಿ. ಹೆಸರು ದೊಡ್ಡದುಂಟು. ಅಂದರೆ ಜನರಿಗೆ ಏನು 3 ಮುತ್ತು ಎಷ್ಟು ಶೋ ಅಷ್ಟು ದಿವಸ ಅಂತ, ಆದರೆ ಎಲ್ಲ ತಿಳ್ಕೊಂಡಾಗ ಯಾವುದು ಇಲ್ಲವೇ ಇಲ್ಲ. ನಾವು ಕಮರ್ಷಿಯಲ್ ಆದದ್ದೇ 2009 ನಂತರ, 94ರಿಂದ 2009 ತನಕ ದೇವರಿಗೆ ಸರಿಯಾಗಿ ಹೇಳ್ತೇನೆ, 5 ಪೈಸೆ ಸಂಪಾದನೆ ಇಲ್ಲದೆ ಜನರನ್ನು ರಂಜಿಸಲಿಕ್ಕೆ ಹೋಗಿ ಕುಣಿದದ್ದು ಬಿಟ್ಟರೆ ನಾಟಕ ಹಣ ಸಂಪಾದನೆ ಮಾಡೋ ದೃಷ್ಟಿಯಿಂದ ಮಾಡಿದ್ದಲ್ವೇ ಅಲ್ಲ. ತಂದೆಯವರು ಈ ಸಂಸ್ಥೆ ಕಟ್ಟಿದ್ದು ರೂಪಕಲಾ ಅಂತೇಳಿ ಹಣ ಸಂಪಾದನೆ ಮಾಡಲಿಕ್ಕೆ ಅಲ್ವೇ ಅಲ್ಲ ಹೇಳ್ತೇನೆ. 2009 ನಂತರ ನಮ್ಮದು ಹೋಟ್ಲು ವೃತ್ತಿ ಹೋದ ನಂತರ ಬೇರೆ ಏನು ಮಾಡೋದು, ತಂದೆಯವರಿಲ್ಲ, ಅಮ್ಮನಿಗೆ ಅನಾರೋಗ್ಯ ಇತ್ತು, ಹೋಟ್ಲು ಇನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹೋಟ್ಲು ಮಾಡಿದರೆ ನಾಟಕ ಮಾಡಲಿಕ್ಕೆ ಆಗೋದಿಲ್ಲ. ನಾಟಕ ನಾವು ಹೋದರೆ ಬೆಳಗ್ಗೆ ಮುಂಚೆ ಬರೋದು ಲೇಟು, ಗಿರಾಕಿ ಬಂದ್ಗಳು ಸಿಟ್ಟು ಬರ್ತದೆ, ಮಧ್ಯಾಹ್ನ ಮೇಲೆ ಹೊರಡಬೇಕು, 2 ಗಂಟೆ ಕ್ಲೋಸ್ ಮಾಡಬೇಕಾಗತ್ತೆ, ಬಾಂಬೆ ಬೆಂಗಳೂರೆಲ್ಲ ಬಂದಾಗ 10 ದಿವಸ ಬಂದು ಮಾಡಬೇಕಾಗತ್ತೆ ಅಂತ ಡಿಸೈಡ್ ಮಾಡಿ ಒಂದು ಸಣ್ಣ ಮಟ್ಟದಲ್ಲಿ ನಾಟಕ ಆಡಿಸೋರಿಗೂ ಅಧಿಕ ಖರ್ಚು ಬರಬಾರ್ದು ಅಂತ ಕೆಲವು ಮಾಡಿಫಿಕೇಷನ್, ಅಂದರೆ ಮೊದಲು ಲೈವ್ ಮ್ಯೂಸಿಕ್ ಬರ್ತಿದ್ರು, ಅವ್ರಿಗೆ ಬೇಡ ಅಂತ ಕಂಪ್ಯೂಟರ್ ಮ್ಯೂಸಿಕ್ ಹಾಕ್ತು. ಮೇಕಪ್ ಫಿಟ್ಟಿಂಗ್ಸ್ ಅವ್ರು ಬರ್ತಿದ್ರು, ಅವ್ರಿಗೆ ಬೇಡ ಅಂತ ಇದರಲ್ಲೆಲ್ಲ ವರ್ಕೌಟ್ ಮಾಡಿ ಆ ಹಣದಿಂದ ಅವನು ಒಂದು ಸಣ್ಣ ಫ್ಯಾಕ್ಟ್ರಿ ಕೆಲಸ ಹೋಗ್ತಿದ್ದ. ಎಲ್ಲಿ ತನಕ ಅಂದರೆ
ಆಗ ಸಾವುಕಾರರು ಮಧ್ಯಾಹ್ನ 2 ಗಂಟೆ ಹೋಗಬೇಕು, ರಜೆ ಬೇಕು ಕಳ್ತಿದ್ರು. ಅವರಿಗೂ ಪಾಪ ಕಷ್ಟ ಆಗ್ತಿತ್ತು. ಅದಕ್ಕೆ ಅವ್ರು ಹೇಳಿದ್ರು, ನೀನು ಇದೇ ರೀತಿ ರಜೆ ಗೀಜೆ ಅಂತ ಹೇಳ್ಕೊಂಡು ಒಂದೇ ಅದೇ ಮಾರ ಒಂದೇ ಇದು ಮಾಡು ಅಂತ ಹೇಳಿದ್ರು. ಆಗ ಅವನಿಗೆ ಸಂಬಳ ಆಗ ಎಷ್ಟೋ 4,000 ಎಷ್ಟೋ ತಿಂಗಳಿಗೆ ಪಾಪ. ಆಗ ಅವ ಆಯ್ತು ನಾನು ಬಿಡುತ್ತೆ, ಇಲ್ಲಿಗೆ ಬಂದ. ಇಲ್ಲಿ ಆಗ 5 ಪೈಸೆ ಸಂಪಾದನೆ ಇಲ್ಲ. ನಾನೇ ಹೇಳಿದೆ, ಅಶೋಕ ನಾಟಕದಿಂದ ಸಂಪಾದನೆ ಇಲ್ಲ, ನೀನು ಎಂತ ಮಾಡ್ತೀನಿ ಜೀವನಕ್ಕೆ ಅಂತ ಹೇಳಿ. ಅಡ್ಡಿಲ್ವಾ ನಾನು ಎಂಥರ ಮಾಡ್ತೆ, ಮತ್ತು ಫ್ಯಾಕ್ಟ್ರಿ ನಂಗೆ ಆಗೋದಿಲ್ಲ, ನಂಗೆ ಇದು ಇಷ್ಟ ಮಾರೆ ಅಂತ ಹೇಳ್ದ. ಅಂಥ ವ್ಯಕ್ತಿ. ನಿಮ್ಮನೆ ಹತ್ರನ ಅವ್ರ ಮನೆ ಹತ್ರ ಇತ್ತು ಮೊದಲು, ಅಲ್ಲೇ ವಿನಾಯಕ ಗ್ರ್ಯಾಂಡ್ ಹೋಟ್ಲ್ ಉಂಟಲ್ಲ ಈಗ, ಅವ್ರದ್ದೇ ಬಿಲ್ಡಿಂಗು. ಹೌದೌದು, ಅಲ್ಲೇ ಹತ್ರ ಮನೆ. ಅಲ್ಲಿಂದ ಒಂದು 4 ಹೆಜ್ಜೆ ಹಾಕಿದ್ರೆ ಟರ್ನಿಂಗಲ್ಲಿ ಕರಿವಿಕೆರೆ ನಮ್ಮ ಮನೆ. ಅದರಿಂದ ಅವ ಅದು ಹೇಳ್ದ, ನಿಂಗೆ ಉದ್ಯೋಗ ಇಲ್ಲ ಎಂತ ಮಾಡ್ತೆ ಅಂದಾಗ ಒಂದು ಸೆಕೆಂಡ್ ಹ್ಯಾಂಡ್ ವ್ಯಾಸ್ಪ ತಗೊಂಡು ಯಾವುದೋ ಒಂದು ಊದುಬತ್ತಿ ಅವ್ರದ್ದೆಲ್ಲ ಡೀಲರ್ ತಗೊಂಡು ಪಾಪ ಇದರಲ್ಲೇ ಊದುಬತ್ತಿ ಹಿಡ್ಕೊಂಡು ಲೈನಿಗೆ ಹೋಗೋದು, ಸಾಲ ಕೊಡೋದು, ಅದೇನು ವರ್ಕೌಟ್ ಆಗಲಿಲ್ಲ ಪಾಪ. ಆಗ ಇಲ್ಲಿ ಹಣ ಇಲ್ಲ. ನಾಟಕ ಉಂಟು ಅಶೋಕ್ 2 ಗಂಟೆ ಇವತ್ತು ಕಾರವಾರ ಹೊಡೋದ ಆಯ್ತು, ಸ್ಕೂಟ್ರ್ ಬದಿ ಇಟ್ಟು ನಾಟಕ ಬಂದು ಅಲ್ಲಿ ಹೋಗೋದು, ಕುಣಿಯೋದು, ಮೇಕಪ್ನವರಿಗೆ, ಮ್ಯೂಸಿಕ್ನವರಿಗೆ, ವ್ಯಾನ್ನವರಿಗೆ, ಸೌಂಡ್ನವ್ರಿಗೆ ದುಡ್ಡು ಕೊಡೋದು, ನಾವು ಆರಾಮ ಅವ್ರು ಕೊಟ್ಟು ಊಟ ಮಾಡೋದು, ಸೀದಾ ಬರುವುದು. ನಾಟಕ ಅಶೋಕ್ ಎಷ್ಟು ದಿವಸ ಅಂತ ಮಾಡ್ತೇವೆ. ನಮ್ಗಾರು ಹೋಟ್ಲಿತ್ತು, ಹೋಟ್ಲಿಂದ ಏನಾರು ನಡೀತದೆ, ನಿಂಗೆ ಎಂತ ಮಾಡ್ತೀವಿ, ಇಲ್ಲಿ ದೇವರಿದ್ದ ದೇವ್ರು ಕೊಡ್ತಾನೆ ಅಂದ್ರೆ ಅಂಥ ವ್ಯಕ್ತಿ. ಹಣಕ್ಕಾಗಿ ಬಂದವರಲ್ಲ, ಕಡೆಗೆ ದೇವರು ಕೊಟ್ಟದ್ದು ಅದು ನಮಗೆ. ತಂದೆ ನೆಟ್ಟದ್ದು ಒಂದು ಮರ ಆಗಿ ಅದ್ರ ಸೊಟುಸು ಗಿಡಸ ಹಣ್ಣು ಹಂಪಲೆಲ್ಲ ಈಗ ನಾವು ತಿಂತ ಇದ್ದದ್ದು ಬಿಟ್ಟರೆ, ನಾವು ಸತ್ಯ ಹೇಳ್ತೀನಿ, ಇನ್ನಾದರೂ ಹೇಳ್ತೀನಿ, ನಾವು ಹಣಕ್ಕಾಗಿ ಅಲ್ಲ. ಈಗ ಅನಿವಾರ್ಯ ಇದು ಇಲ್ಲದಿದ್ರೆ ನಾನು ಜೀವನ ಮಾಡೋದು ಹೇಗೆ, ಈಗ ನನ್ನ ಹೆಂಡತಿ ಮಕ್ಕಳನ್ನು ಸಾಕೋದು ಹೇಗೆ ಅನ್ನೋಗೋಸ್ಕರ ಒಂದು ಹಣ ಫಿಕ್ಸ್ ಮಾಡೋದು ಬಿಟ್ಟರೆ, ನಾವು ಹೆಚ್ಚಾಗಿ ಕಲಾವಿದ್ರೆ ಅಂದರೆ ಜನರಿಗೆ ಖುಷಿ ಪಡ್ತೇವೆ, ಜನರು ನೆಗಾಡಬೇಕು ಮುದ್ದೆ ಉದ್ದೇಶ ಆಗಿ. ತಂದೆರು ಹೇಳೋದು ಹಂಗೆ, ಸಾಯುವಾಗ ನಾನು ಸತ್ರು ಜನ ಅಳಬಾರ್ದು, ಸಾವಿನ ಮನೇಲಿ ಹೋಗಿ ನೆಗಾಡಿಸಿ ಬರೋದು ಅಂದರೆ ಕುಳ್ಳಪ್ಪು ಮಾತ್ರ. ನಂಗೆ ಆಶ್ಚರ್ಯ ಆಗೋದು, ನಂಗೆ ಸಿಟ್ಟು ಬರ್ತಪ್ಪ, ಎಂಥವರೆಲ್ಲ ದುಃಖದಲ್ಲಿದ್ರು ಅಪ್ಪ ಕಾಮಿಡಿ ಮಾಡ್ತಾರಲ್ಲ ಅಂತ. ಆ ರೀತಿ ಒಂದು ಸಾವಿನ ಮನೇಲಿ ಹೋಗಿ ನೆಗಾಡಿಸಿ ಬರೋದು ನಮ್ಮ ತಂದೆ ಮಾತ್ರ. ಕುಳಪ್ಪ ಬಂದ ಅಂದ್ರೆ ನೆಗೆ ಉಂಟ ಅಂತ ಲೆಕ್ಕ. ಅವ್ರು ತೀರುವಾಗ ನಾನು ನೆತ್ತರು ಹಾಗೆ ಎಂತಕ್ಕೆ ಎಲ್ಲ ಕಾಮನ್, ಅದು ಎಲ್ರಿಗೂ ಗೊತ್ತಿರೋ ಸತ್ಯ ಅದು. ಅದಕ್ಕೆ ಅಳುದು ಎಂತ ಉಂಟು, ಚಂದ ಮಾಡಿ ನೆಗಾಡ್ತಾ ಕೊಟ್ಟು ಕಳಿಸಿ. ನಾನು ಸತ್ರು ನಾಟಕ ನಿಲ್ಬಾರ್ದು. ಒಂದು ವೇಳೆ ಅದು ಸಾಯೋ ಮೊದಲ ದಿವಸ ಸಮೇತ ಅದೇ ಮಾತಾಡಿದವರು, ನಾನು ಹುಷಾರಿಲ್ಲ ಮಾರೆ, ಗ್ರೀನ್ ರೂಮಲ್ಲಿ ಮಲಗಿದೆ ಎಲ್ಲ, ನಾನು ಸತ್ತರೆ ನಾಟಕ ಫಿನಿಶ್ ಮಾಡಿ ಫಸ್ಟಿಗೆ, ಕಡೆ ಹೆಣ ಮತ್ತಕ್ಕೆ ತಗೊಂಡು ಹೋದ್ರೆ ಸಹ ಅಂತ ಹೇಳಿದರು. ಇವತ್ತು ಅವ್ರ ಮಾತಿನ ಪ್ರಕಾರ ನಾವು ಒಂದು ನಡ್ಕೊಂಡು ಬರ್ತಾ ಇದ್ದೇವೆ. ಈಗ ಅಶೋಕನು ಅದೇ ರೀತಿ ಮನಸ್ಥಿತಿ ಅವನವನು ಹಾಗೆ. ನೀವು ಹೇಳಿಕೋ ತುಂಬ ಉಂಟು ಪಾಪ. ಕೆಲವು ಕಡೆ ಹಣ ಹೇಳೋಕ್ಕಿಂತ ಕಮ್ಮಿ ಕೊಡ್ತಾರೆ, ಕೆಲವು ಕಡೆ ಪಾಪ ಕೊಡ್ತದೆ. ಆಗ ನಾವು ಉಳಿದ ಹಣದಲ್ಲಿ ಒಂದು ಕಡೆ ಅವನು ಸಾಯಬೇಕಾದ್ರೆ ಒಂದು 6 ತಿಂಗಳ ಮಧ್ಯದಲ್ಲಿ ಒಬ್ಬೊಬ್ಬರಿಗೆ 180 ರೂಪಾಯಿ ಉಳಿದಿತ್ತು. ಅದು ನಾನೇನು ಹೇಳಿದೆ, ಇರ್ಲಿ ಮಾರೆ, ಮತ್ತೆ ನಾಟಕ ಉಂಟಲ್ಲ, ನಿಂದು ತಕೋ ಅಮೌಂಟು, ನಿಂದು ನೆಕ್ಸ್ಟ್ ನಾಟಕದಲ್ಲಿ ಅದು ನಿಂದ ಅಮೌಂಟ್ ನೀನು ತಕೋ, ಇದು ನಾನು ಕಮ್ಮಿ ತಗೊಂಡದಲ್ಲ, ನೀನು ಯಾಕೆ ಅದು ಬೇರೆ ಮಾಡ್ತೀಯ ಅಂತ ಹೇಳಿ. ಬೇಡ ಸಾಕ, ಎಷ್ಟು ವರ್ಷಕ್ಕೆ ಉಣ್ದಿದ್ದ ಧರ್ಮ, ಅವ್ರಿಗೆ ಒಂದು ಪಾಪ ಕಮ್ಮಿ ದುಡ್ಡಿಲ್ಲ ಪಾಪ ಬೇಡ. ಆ ರೀತಿ ಆ್ಯಕ್ಚುಲಿ ಅವನಿಗೆ ಸಂಬಂಧ ಇಲ್ಲ, ಅವನಿಗೆ ಪೇಮೆಂಟ್ ಹೋಗೋ ಪ್ರಕಾರ ಹೋಗಬೇಕಿತ್ತು. ಆದ್ದರಿಂದ ನಾನು ಎಂತ ಹೇಳೋದು, ಅದು ಅಷ್ಟೇ ಉಳಿದು ಸಾಕು ನಂಗೆ 180 ರೂಪಾಯಿ ಸಾಕಂದ್ರೆ. ಯಾವಾಗ ಎಷ್ಟು ಲೆಕ್ಕ ಮಾಡಿ 3:30 ಅಂಥ ಶೋ ಮಾಡಿದವರು ಅದೊಂದು 7 ತಿಂಗಳಿಂದ ನಾವು ಸಾಯ್ಬೇಕಾದ್ರೆ 4 ತಿಂಗಳ ಹಿಂದಿನ ನಾಟಕಕ್ಕೆ ಸಿಕ್ಕಿ ಪೇಮೆಂಟ್ ನಾನು ಹೇಳಿದ್ದು. ಅವು ಅದರಲ್ಲೇ ಸ್ಪೀಕರು. ನಾನು ಹೇಳಿದೆ ನೆಕ್ಸ್ಟ್ ನಾಟಕ ತಗೊಂಬಾರೆ ಅದನ್ನು ನಿನ್ನ ತಗೋ, ಇಲ್ಲಿ ಸಿಗುತ್ತಲ್ಲ ಸಾಕು, ಅವರಿಗೊಂದು ಇರಲಿ ಅಂದ್ರೆ ಅಂಥ ಮನೋಭಾವದವರು. ಅದರಿಂದ ನಾನು ಅವ್ರದ್ದು ಕೇಳ್ಕೊಳ್ತೀನಿ ಅಂತ ಹೇಳಿದೆ. ಅವ್ರು ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟದ್ದು. ಅಶೋಕ್ ಶಾನ್ಭಾಗ್ ಅವರು ನಮ್ಮ ಜೊತೆ ಇಲ್ಲ. ಸೊ ಅವರಿಲ್ಲ ಅನ್ನೋದು ನಿಮಗೆ ಬಹಳ ಜಾಸ್ತಿ ಕಾಡ್ಬೋದು, ಆದರೆ ಅವ್ರ ಅಭಿಮಾನಿಗಳಿಗೆ ಅದಕ್ಕಿಂತ ಜಾಸ್ತಿ ಕಾಡುತ್ತೆ. ಯಾಕಂದರೆ ಸ್ಟೇಜಲ್ಲಿ ನಿಮ್ಮನ್ನು ಅವ್ರನ್ನ ಎಲ್ಲ ಒಟ್ಟಿಗೆ ನೋಡಿದವರು. ಸೊ ಅವರಿಲ್ಲ ಅನ್ನೋದನ್ನ ಕೆಲವರಿಗೆ ಸಹಿಸ್ಕೊಳ್ಳೋಕೆ ಆಗದೆ ಇರ್ಬೋದು. ಆದರೆ ನಾನು ಇವತ್ತು ನಿಮ್ಮ ಹತ್ರ ಕೇಳೋದು, ಈಗ ಅಷ್ಟು 25 ವರ್ಷಗಳಿಂದ ನಿಮ್ಮ ಜೊತೆಗೆ ಅವ್ರು ಕೆಲಸ ಮಾಡಿಕೊಂಡು, ನಿಮ್ಮ ಜೊತೆಗೆ ಏನಿಲ್ಲ ಅಂದರೂ ಎಲ್ಲವನ್ನ ಹಂಚ್ಕೊಂಡು ಇದ್ದವರು, ಅವ್ರ ಮನೇಲಿ ಅಷ್ಟು ಕಷ್ಟ ಇದ್ದರೂ ಕೂಡ ನಾಟಕದಲ್ಲಿ ಎಲ್ಲರನ್ನ ನಗಿಸ್ತಿದ್ದವರು. ನೀವೆಲ್ಲ ಹೆಂಗಿರ್ತಿದ್ರಿ? ನಿಮ್ಮ ಫ್ರೆಂಡ್ಶಿಪ್ ಹೆಂಗೆ ಶುರುವಾಗಿದ್ದು? ನೀವು ಹೆಂಗೆ ನಿಮ್ಮ ಚೈಲ್ಡ್ಹುಡ್ಡಿಂದ ನಿಮ್ಮ ಕಾಂಬಿನೇಷನ್ ಎಲ್ಲ ಯಾವ ರೀತಿ ಇತ್ತು ಅಂತ? ಅಂದರೆ ಸಣ್ಣದಿಂದ ಒಟ್ಟಿದ್ದಿತ್ತು, ಬಟ್ ನನಗಿಂತ ಜಾಸ್ತಿ ಸಣ್ಣದಿಂದ ಅಣ್ಣಂದು ಟಚ್ ಜಾಸ್ತಿ. ನಾಟಕದ ವಿಷಯ ಸ್ವಲ್ಪ ಚರ್ಚೆ ಮಾಡೋದಾಗಲಿ ಹೇಗೆ ಅಂದರೆ ಅವನ ಹತ್ರ ಚರ್ಚೆ ಮಾಡ್ತಿದ್ದೆ. ಹಾಗಾಗಿ ಅಣ್ಣನ ಜಾಸ್ತಿ ಟಚ್ ನಂದು ಇತ್ತು ನಾಟಕದಲ್ಲಿ. ಮತ್ತು ನನಗೆ ಮತ್ತು ಅವನಿಗೆ ಕಾಂಬಿನೇಷನ್ ಜಾಸ್ತಿ. ಪಾರ್ಟ್ ಮಾಡೋ ಇವತ್ತು ನೆನಪಾಗುತ್ತೆ, ಯಾವುದೇ ಒಂದು ರೋಲ್ ಮಾಡೋತ್ತಿಗೆ ಅವ್ನು ನೆನಪಾಗುತ್ತೆ. ಇವನು ದೇವರ ಪೂಜೆ ಮಾಡೋದು ಅವ ಇದ್ದಿದ್ದು, ನಾನು ಅವ್ನಿಗೆ ಹೆಲ್ಪ್ ಮಾಡ್ತಿದ್ದೆ. ಈಗ ಆ ಪೂಜೆ ನಾನೇ ಮಾಡ್ತಿದ್ದೆ. ಆಗ ಸಮೇತ ನೆನಪಾಗುತ್ತೆ. ಸೀನಲ್ಲಿ ಅಂದರೆ ನಾಟಕ ಪಾಲ್ಟ್ ಆದಮೇಲೆ ಆಫ್ ಸೀನ್ ಹಿಂದೆ ಉಂಟಲ್ಲ, ಅಲ್ಲಿ ಸಮೇತ ಹಾಗೆ ಅವ್ನು ಉಪದ್ರ ಕೊಡೋದು, ಡ್ರೆಸ್ ಮಾಡೋತ್ತಿಗೆ ಆಗಲಿ ಏನಾದರೂ ಕಡೆಗೆ ಇದು ಜನ ನೆಗಾಡ್ತಾರೋ ಇಲ್ಲ ಮರ ಜನ ಉಂಟ ಇಲ್ವೋ ಅವನಿಗೆ ಎಬ್ಸೋದು. ನಾನು ಹೇಳೋದು ಇಲ್ಲಿ ಆಮೇಲೆ ಹೀಗೆ ಇನ್ಕ್ಲೂಡ್ ಫುಲ್ ಇದ್ರು ಮರ ಅಂತ ಹೇಳೋದು. ಪಾಲ್ಟ್ ಮಾಡೋದಿಗೆ ಅಂದರೆ ಹೇಗಂದ್ರೆ ಹೇಗೆ ಹೇಳೋದು ಮರ್ರೆ, ನಾವೊಂದು ಖಾಲಿ ಸನ್ನೆಯಲ್ಲಿ ಇದು ಮಾಡ್ತಿತ್ತು,
ಅಂದ್ರೆ ಹೀಗೆ ಕಟ್ ಅಂದ್ರೆ ಆ ಡೈಲಾಗ್ ಬೇಡ ಹಿಂಗೆ ಗೊತ್ತಾಯ್ತು ಆ ಡೈಲಾಗ್ ಇಲ್ಲ ಅಂತ. ಕೆಲವು ಸಲ ಅವ್ನ ಡೈಲಾಗ್ ನಾನು ತಗೊಳ್ತಿದ್ದೆ ಮಾತಾಡೋತಿಗೆಲ್ಲ. ಅದಕ್ಕೆ ನಮ್ಗೆ ತುಂಬಾ ಕಾಡ್ತಾ ಉಂಟು. ಮತ್ತೆ ಜನ ಹೋದಾಗೆಲ್ಲ ಕೇಳ್ತಾರೆ, ನಾವು ಒಂದು ಒಳ್ಳೆ ವ್ಯಕ್ತಿಯನ್ನು ಅಂದ್ರೆ ಒಳ್ಳೆ ಕಲಾವಿದನ್ನು ಕಳ್ಕೊಂಡಿದ್ದೇವೆ, ನಿಮ್ಮೊಟ್ಟಿಗೆ ಪಾರ್ಟ್ ಮಾಡಿದ್ರೆ ನಿಮ್ಗೆ ಕಷ್ಟ ಆಗುತ್ತಲ್ವ ಅಂತ. ಖಂಡಿತ ತುಂಬ ಕಷ್ಟ ಆಗುತ್ತೆ. ತುಂಬ ಕಷ್ಟ ಅಂದರೆ ಅದು ಹೇಳಿ ನನ್ನ ರೋಲೇ ಈಗ ಅವ ಇದ್ರೆ ನಂಗೆ ಪ್ಲಸ್ ಇದ್ದಿತ್ತು. ಬರಿಬೇಕಾ ಬರೆಯುವ ಈ ಆಂಟಿದು ಒಂದು ಡೆಲಿವರಿ ಆಗ್ಲಿ, ಆಮೇಲೆ ಲವ್ ಲೆಟರ್ ಬರಬೇಕು. ಡೆಲಿವರಿಯಾ? ಅವರು ಬಸ್ರಿ ಅಲ್ಲ ಪುಣ್ಯಾತ್ಮ, ಅವ್ರ ಹೊಟ್ಟೆ ಹಾಗೆ ಗ್ಯಾಸ್ ತುಂಬಿ ಹಾಗಾಗಿದೆ. ನಿಮ್ದು ಇಂಡಿಯನ್ ಗ್ಯಾಸ್, ಒಂದು ಭಾರತ್ ಗ್ಯಾಸ್. ನನಗೆ ಅಂದರೆ ಅವನೊಟ್ಟಿಗೆ ಪಾರ್ಟ್ ಮಾಡೋದಕ್ಕೆ ಬೇರೆಯೊಟ್ಟಿಗೆ ಆಗುದು ಅಂತೇಳಿಲ್ಲ, ಬಟ್ ಅವನೊಟ್ಟಿಗೆ ಮಾಡಿದಾಗ ನನ್ಗೆ 100% ಮಾರ್ಕ್ಸ್ ಸಿಕ್ತಿತ್ತು. ಈಗ ಇನ್ನೊಬ್ರಿಗೆ ಮಾಡಿದಂಗೆ ಸ್ವಲ್ಪ ನನ್ನ ರೋಲ್ ನಂಗೆ ಕಮ್ಮಿ ಆಗದಂಗೆ ತೋರ್ತದೆ. ಹಾಗೆ ನಿಮ್ಗೆ ಅವ್ರು ಇಲ್ಲ ಅವ್ರು ಬದುಕಲ್ಲ ಅನ್ನುವಂಥ ಸುದ್ದಿ ಕೇಳಿದಾಗ ಹೆಂಗೆ ಆಯ್ತು? ಅಂದ್ರೆ ನೀವು ಹಾಸ್ಪಿಟಲ್ ಇದ್ರ ಹೇಗೆ ಅಂತ? ಅಣ್ಣ ಇದ್ದಿದ್ದೆ ಅವನೊಟ್ಟಿಗೆ. ನಾನು ಅಂದ್ರೆ ಇಲ್ಲಿ ಮನೇಲಿ ಇರ್ಬೇಕಲ್ಲ, ಅದಕ್ಕೆ ನಾನು ಇಲ್ಲಿ ಇರ್ತಿದ್ದೆ. ಮತ್ತೆ ಅವನಿಗೆ ಅಂದ್ರೆ ಇದಾಗ್ಬೋದು, ಅಂದ್ರೆ ಅಷ್ಟು ದೊಡ್ಡ ಸೀರಿಯಸ್ ಅಮಾರೆ ಹಾಗಂತ ಅವ್ನ ಮನಸ್ಸಿಗೆ ಬರಬಾರ್ದು. ಬಟ್ ಅಣ್ಣ ನೋಡ್ಕೊಳ್ತಿದ್ದ ಅವನಿಗೆ. ಬಟ್ ಅಣ್ಣ ನಮ್ಗೆ ಹೇಳ್ತಿದ್ದ ಹೀಗೆ ಆಗ್ತಾ ಉಂಟು, ಹೀಗೆ ಉಂಟು ಅಂತೇಳಿ. ಬಟ್ ಅವ ಈ ನಮೂನೆ ಆಗುತ್ತಂತ ಎಣಿಸ್ಲೇ ಇಲ್ಲ. ಲಾಸ್ಟ್ ಕಾರಲ್ಲಿ ಕರ್ಕೊಂಡು ಬರೋದಾಗಿ ಅವನಿಗೆ ನನ್ನ ಹೆಗಲ ಮೇಲೆ ಕೈ ನಮ್ಗೆ ಅವ ಕೈ ಕೊಡ್ತಿದ್ದ. ಫಸ್ಟ್ ಟೈಮ್ ಅದು. ಅವ ನಮ್ಮ ಅಣ್ಣ ತಮ್ಮ ಹೆಗಲ ಮೇಲೆ ಕೈ ಇಟ್ಟು ಕಾರಲ್ಲಿ ಬಂದಿದ್ದು, ಕಾಲೆತ್ತಿದ್ದು. ನಮ್ಮ ಅತ್ತಿಗಿದ್ದೀರ ಅವನ ಕಾಲಲ್ಲಿ ಎತ್ತಿ ಕಾರಲ್ಲಿ ಕೂರಿಸಿದ್ದು. ಅದೊಂದು ಮಾತ್ರ ಒಂದು ನಮ್ಮ ಕಾರ ಲಾಸ್ಟ್ ಕೂತ್ಕೊಳ್ಳೋದು ಮಾರೆ, ಈ ಊರು ಲಾಸ್ಟ್ ನೋಡೋದು. ಅವ ಅಲ್ಲಿಂದ ಗಂಗೋಳಿಂದ ಕುಂದಾಪುರ ಬರುವಾಗ ಆ ಇಲ್ಲ ಫೀಲ್ ಕಾಡ್ತಿತ್ತು. ಯಕ್ಷಗಾನ ಆಗ್ತಿತ್ತು ಒಂದು ಸೈಡಲ್ಲಿ. ಅವ ಯಕ್ಷಗಾನ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅವನಿಗೆ. ನಾಳೆ ಆ ಯಕ್ಷಗಾನ ನೋಡಿ ಮಾರ ಹೇಳ್ದೆ ಅವನಿಗೆ, ರೋಡ್ ಸೈಡಲ್ಲಿ ತೊಲ್ಲೂರಚೆ ಅಲ್ಲಿ. ಆಗ ಅನ್ಸ್ಕೊಂಡು ಇದು ವರ್ಷಕ್ಕೊಂದು ಲಾಸ್ಟ್ ಮಾರ ಪೊಸಿಷನ್ ಹೇಗೆ ಮಾರ ಅಂತೇಳಿ. ನಾನು ಅವನಿಗೆ ಹಾಸ್ಪಿಟ್ಲ್ ಒಳಗೆ ICU ಅಲ್ಲಿ ಇದ್ದಾಗ ನಾನು ಹೋಗ್ತಿದ್ದೆ. ಹೋಗಿ ಅವನಿಗೆ ತಲೆ ಹೀಗೆ ಮಾಡಿ ಬರು ಅಂದರೆ ಅವ ಹೀಗೆ ಮಾಡ್ತಿದ್ದ. ನಾನು ಹೀಗೆ ಮುಟ್ಟರು ಕೂಡ ಒಂದು ಸೈಲೆಂಟ್ ಅವ, ಎಂತ ಇಲ್ಲ ಹೀಗೆ ಮಾಡ್ತಾ ಇರೋದು. ನಾವು ಫುಲ್ ಸೈಲೆಂಟ್ ಇರ್ತಿದ್ದೆ ನಾನು. ಹಾಗೆ ಹೇಳಲಿಕ್ಕಾದ್ರೆ ನಾನು ಮಾರ್ಕಲಿಲ್ಲ, ಅವ ಸತ್ತಾಗ ನಾ ಮಾರ್ಕಲಿಲ್ಲ. ಅಂದರೆ ಸಹಿಸ್ಕೊಂಡಿದ್ದು ನಾವು ಒಂದು ಹತ್ರ. ಅಂದರೆ ಅಳಬಾರ್ದು ಅಂತೇಳಿ. ಯಾಕೆ ಅದು? ಅಂದರೆ ಇಲ್ಲಿ ಮನಸ್ಸು ಗಟ್ಟಿ ಮಾಡಿಕೊಂಡು ಲಾಸ್ಟ್ ಅವನು ಹಣ ತಗೊಂಡು ಹೋಗೋತ್ತಿಗೆ ಇದ್ರಲ್ಲಿ ಇರ್ತಾರಲ್ಲ ಒಂದು ಇದರಲ್ಲಿ ನಾನೇ ತಗೊಂಡು ಅಂದರೆ ದುಡ್ಕೊಂಡು ಹೋದ್ದು. ನಾಳೆ ನಂಗೆ ಬಿಟ್ಟು ಅಂದರೆ ಅಲ್ಲೂ ಯಾರೋ ಮತ್ತೊಬ್ಬರು ಯಾವ್ದು ಹಣ ಇದ್ದಿತ್ತಲ್ಲ, ನಾಳೆ ನಿಂಗೊಂದು ಪಾರ್ಟ್ನರ್ ಇದ್ರೆ ಕಾಣ ಮಾರ ಅಂತ ಅಷ್ಟನ್ನ ನಾನು ಟೈಮ್ ಪಾಸ್ ಮಾಡ್ತಿದ್ದೆ. ಎಲ್ಲರೂ ನಂಗೆ ಇವೆಂತ ಮಾರ ಒಂಚೂರು ಕಣ್ಣಲ್ಲಿ ನೀರಿಲ್ಲ, ಒಂದು ಒಳ್ಳೆ ಟೈಮ್ ಪಾಸ್ ಮಾಡ್ತಿದ್ದಂತೆ. ಅಂದರೆ ಒಂದು ಹೆಣ ಮತ್ತೊಂದು ಹೆಣ ಇರ್ತಿತ್ತಲ್ಲ, ಹಾಗೆ ನಂಗೆ ಪಾರ್ಟ್ನರ್ ಇದ್ದೆ ಮಾರ, ಒಂದು ಟೈಮ್ ಪಾಸ್ ಮಾಡಿ ನಾನು ಬಿಟ್ಟು ಹೋದೆಲ್ಲ ಮಾರ, ಒಳ್ಳೆ ಲಕ್ ಮಾರ ನಿಂದು, ಒಳ್ಳೆ ಪಾರ್ಟ್ನರ್ ಸಿಕ್ಕಲ್ಲ ಮಾರ ನಿಂಗೆ ಅಂತೇಳಿ ಹಾಗೆ ಮಾತಾಡಿದ್ದು. ಎಲ್ಲರೂ ನಂಗೆ ನೋಡೋದು ಇವಂತ ಮಾರ ಒಳ್ಳೆ ನಾರ್ಮಲ್ ಇದ್ದೆ ಇವ ಅಂತೇಳಿ. ಆ ಮನಸ್ಸಲ್ಲಿ ತುಂಬ ಫೀಲ್ ಇದ್ದಿತ್ತು. ನೀವು ಅದೇ ತಂದೆಯವ್ರು ಸತ್ತಾಗ್ಲೂ ನಾಟಕವನ್ನ ನಿಲ್ಸಿಲ್ಲ, ಮಾಡಿದ್ದೆವು. ಸೊ ನಿಮ್ಮ ಪಾರ್ಟ್ನರ್ ಈಗ ಇಲ್ಲ ಅಂದಾಗ್ಲೂ ನೀವು ನಾಟಕವನ್ನ ಮಾಡಿದೆ. ಸೊ ಆವತ್ತಿನ ಸನ್ನಿವೇಶಗಳು ಹೆಂಗಿತ್ತು ಅಂತ? ಅಂದರೆ ತಂದೆ ತೀರಿ ಹೋದಾಗ ನಾಟಕ ಮಾಡಿದ್ದೇವೆ, ಹೆಣ ಸುಟ್ಟು ನಾಟಕ ಮಾಡಿದ್ದೆ. ಅಮ್ಮ ತೀರಿ ಹೋದಾಗ ಹೆಣ ಸುಟ್ಟು ನಾಟಕ ಮಾಡಿದ್ದೆ. ಇದು 3 ಬರ್ತೆ ಆಯ್ತು. ಅಂದರೆ ಅಶೋಕ ಅವನು ನಮ್ಮೊಟ್ಟಿಗೆ ಇದ್ದ ಅಣ್ಣನ ಹಾಗೆ, ಅವನು ಹೆಣ ಸುಟ್ಟು ನಾವು ನಾಟಕ ಮಾಡ್ಲಿಕ್ಕೆ ಹೋಗಿದ್ದೇವೆ. ಆಗ ಸಂದರ್ಭದಲ್ಲಿ ಅಂದರೆ ಒಂದು ಜನರಿಗೆ ನಗಿಸ್ಬೇಕಲ್ಲ, ಮನಸ್ಸಲ್ಲಿ ನೋವು ಇದ್ರು ಒಂದು ನಮಗೆ ಮೆಂಟಲಿ ಈಗ ಜನರು ನೆಗಾಡಿಸ್ಬೇಕು, ಅಶೋಕ ಇಲ್ಲ ಆ ಭಾವನೆ ಬಂತು ನಮ್ಮಲ್ಲಿ. ಅಶೋಕ ಇಲ್ಲ ಅಂತೇಳಿ ನನಗೆ ಎಣಿಸ್ಲಿಲ್ಲ. ನಾನು ಒಂದು 15 ದಿವಸ ಫಾರಿನ್ ಹೋಗಿದ್ನು, ಅಂದರೆ ಹೊರದೇಶದಲ್ಲಿ ಇದ್ದ ನಾವು. 1-2 ವರ್ಷ ಬರೋದಿಲ್ಲ ನಮ್ಮೊಟ್ಟಿಗೆ. ಅವ ಜಾಬ್ ಸಿಕ್ಕಿದ್ದೇವೆ. ನಾನು ಹಾಫ್ ಇಲ್ಲಲ್ಲೇ ಇದ್ದೆ, ಬಟ್ ಅವ ಸತ್ತಿಲ್ಲ ಸಾಯಿಲ್ಲ ಅಂತ ಎಣಿಸ್ಲಿಲ್ಲ. ಇವತ್ತು ಅದೇ ಎಣಿಸ್ಕೊಳ್ಳೋದು ನಾನು. ಅವತ್ತು ನಾಟಕ ಮಾಡಿದ್ರ ಅದ್ರ ನೆಕ್ಸ್ಟ್ ಡೇ? ಅದೇ ಮಧ್ಯಾಹ್ನ 12 ಗಂಟೆ ಹೆಣ ಸುಟ್ಟಿದ್ದೇವೆ, 4 ಗಂಟೆಗೆ ನಾಟಕ ಹೊರಟಿದ್ದೇವೆ ನಾವು. ಅದೇ ದಿನ ರಾತ್ರಿ ಶುಕ್ರವಾರ ರಾತ್ರಿ ತೀರಿ ಹೋದ್ದವನು 10 ಗಂಟೆಗೆ. ಶನಿವಾರ ಬೆಳಿಗ್ಗೆ ತನಕ ಹಾಸ್ಪಿಟಲ್ ಇತ್ತು. ಅದ ನಂತರ ಮನೆ ತಂತೆ ಹಣ, ಮನೆ ತಂದಿಟ್ಟು ಎಲ್ಲ ನೋಡ್ಲಿಕ್ಕೆಲ್ಲ ಬಂದರು. ಕರೆಕ್ಟ್ 12 ಗಂಟೆಗೆ ಒಂದು ಕ್ರಿಯೆ ಆಯಿತು. ನಾವು ಮನೆಗೆ ಬಂದು ಸ್ನಾನ ಗೀನ ಮಾಡಿ ಕರೆಕ್ಟ್ ಒಂದು 2 ಗಂಟೆ ರೆಸ್ಟ್ ತಗೊಂಡು ಸೀದಾ ನಾಟಕ ಕೊಟ್ಟು. ಅವ್ರಿಲ್ದಿರೋ ಪಾತ್ರನ ಹೆಂಗೆ ಯಾರು ನಿಭಾಯಿಸ್ತಾರೆ ನಿಮ್ಮ ಟೀಮಲ್ಲಿ? ಒಬ್ಬ ನಾಗೇಶ್ ಅಂತಿದ್ದಾರೆ, ಇನ್ನು ನವೀನ್ ಅಂತಿದ್ದಾರೆ. ಅವ್ರು ನೋಡ್ಕೊಂಡು. ಹೌದೌದು. ಅಂದ್ರೆ ಅದು ಅಣ್ಣ ಟ್ರಯಲ್ ಕೊಟ್ಟು ನಾವು ನನ್ನೊಟ್ಟಿಗಲ್ಲ ಜಾಸ್ತಿ ನಾನು ಅವನಿಗೆ ಕೂರಿಸ್ಕೊಂಡು ಇದ್ ಮಾಡ್ತಿದ್ದೆ. ಅಯ್ಯೋ ದೇವ್ರೆ ಏನಾಯ್ತು ಯಾರಿಗ ಗೊತ್ತು? ನೀರಿಗಾಗಿ ಪರದಾಟ, ಸಮುದ್ರದಲ್ಲಿ ಹೊಡೆದಾಟ.
ಈಗ ನೀವು ಬೆಂಗಳೂರಿಗೂ ಬಂದಿದ್ರಿ, ಮಜಾ ಟಾಕೀಸಲ್ಲೂ ಕೂಡ ನಿಮ್ಮ ಇದಿದೆ. ಇವತ್ತು ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ನಿಮ್ಮ ಒಂದು ಕಾಂಬಿನೇಷನ್ ಪೇಪರ್ ಓದೋದು ಒಂದು ಇದೆಯಲ್ಲ, ಅದು ಯಾವತ್ತೂ ಎಲ್ರಿಗೂ ಅದು ಎವರ್ ನೆವರ್ ಹಿಟ್. ಅದು ಅಂದರೆ ಅದನ್ನ ಯಾರು ಬ್ರೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ದೊಂದು ಕ್ರಿಯೇಷನ್ ಅಂತ ಹೇಳ್ಬೋದು. ಸೊ ಅಂಥದ್ದೆಲ್ಲ ನೋಡಿದಾಗ ನಮಗೂ ಒಂಥರ ಬೇಜಾರಾಗುತ್ತೆ. ಆದರೆ ಈ ನಿಮ್ಮಿಬ್ಬರು ಕಾಂಬಿನೇಷನಲ್ಲಿ ಒಂದಿಷ್ಟು ನೆನಪುಗಳಿರ್ಬೋದು ಅಂತ. ನೀವು ಅವ್ರಿಗೆ ಕಾಲು ಎಳೆದಿದ್ದು, ಅವ್ರು ನಿಮ್ಮ ಕಾಲು ಎಳೆದಿದ್ದು, ಆ ಥರ ಯಾವುದಾದ್ರೂ ಒಂದು ನೆನಪನ್ನು ನಮ್ಮ ವೀಕ್ಷಕರಿಗೋಸ್ಕರ ನಮ್ಮ ಜೊತೆಗೆ ಹಂಚ್ಕೋಬೋದು. ತುಂಬ ಅವ್ರಿಗೆ ಕಾಟ ಕೊಟ್ಬಿಟ್ಟೆ ನಾನು ಆ ಥರ. ಅಥವಾ ಕೆನ್ನೆ ಹೊಡೆಯುವುದಾಗ್ಲಿ, ಒಂದು ಮೂರು ಮುತ್ತಲ್ಲಿ ಕೆನ್ನೆ ಹೊಡೆಯುವುದು ಉಂಟು. ಅವ್ನು ಎಷ್ಟು ನಾವು ಹೊಡಿತಿದ್ದೆ ಅಂದ್ರೆ ಒಂದು ಒಂದು ಡೈಲಾಗ್ ಬಿಟ್ಟರೆ ಸಿಟ್ಟಿರ್ತಿತ್ತು ನನಗೆ. ಆ ಹೊಡೆಯುವುದು ಅಂದ್ರೆ ಆ ಬಿಟ್ಟಿದ್ದಕ್ಕೆ ಹೊಡೆಯುವುದು ಅವನಿಗೆ ಗೊತ್ತಾಗ್ತಿತ್ತು, ಇವನಿಗೆ ಇಷ್ಟು ಗಟ್ಟಿ ಹೊಡೆದು, ಯಾಕಂದ್ರೆ ನಾನು ಅವ್ನು ಡೈಲಾಗ್ ಬಿಟ್ಟಿದ್ದೆ ಅದಕ್ಕೋಸ್ಕರ ಅಷ್ಟು ಗಟ್ಟಿ ಹೊಡೆದು, ಇಲ್ಲದ್ರೆ ನಾನು ಇಷ್ಟೇ ಮಾಡೋದು. ಆ ಒಂದು ಡೈಲಾಗ್ ಬಿಟ್ಟಿದಾಗ ಒಂದು ಸರಿ ಹೊಡೆದು ಬಿಡೋದು ಅವನಿಗೆ. ಹಾಗೆ ಅದು ಅವನಿಗೆ ಗೊತ್ತಾಗ್ತಿತ್ತು. ಹಾಗೆ ಇವಾಗ ಅಣ್ಣನು ಹಾಗೆ ಹೊಡೆಯುವುದಿಲ್ಲ ಇತ್ತು, ಕಿವಿ ಈಗ ಹಿಂಡುದವ ಅವ್ನ ಅಭ್ಯಾಸ. ಅದು ಒಂಚೂರು ಹೆಚ್ಚಿಗೆ ಎಲ್ಲ ಮನುಷ್ಯ ಪ್ರೀತಿ ಮಾಡ್ತಾರೆ, ಹಿಂಗೆ ಒತ್ತಿ ಬಿಡ್ತದೆ ಸ್ವಲ್ಪ. ಹಾಗೆಲ್ಲ ಈಗ ಅದು ಎಣಿಸ್ಕೊಂಡ್ರೆ ಈಗ ನಾವೇ ತಪ್ಪು ಮಾಡ್ತೇವೆ. ನಾವು ಅಶೋಕನ ಹೀಗೆ ಮಾಡ್ತಲ್ಲ ಹಾಗೆ ಮಾಡ್ತಲ್ಲ ಆ ಭಾವನೆ ಬರ್ತಿತ್ತು ನಾವು. ಬೇರೆ ಯಾವ್ದಾದ್ರು ನೆನಪು ಹಂಚ್ಕೊಂತೀರಾ? ಮತ್ತೆ ಅದೇ ಒಳಗೆ ಡ್ರೆಸ್ ಮಾಡುವಾಗೆಲ್ಲ, ಒಳಗೆ ಡ್ರೆಸ್ ಮಾಡುವಾಗ ಒಂದು ನಂದು ಡ್ರೆಸ್ ಅವನ ಡ್ರೆಸ್ ಇರ್ತದೆ, ನನ್ನನ್ನು ಹುಡುಕಿ ಯಾವ್ದು ಗುಬ್ಬಿ ಇಲ್ಲಿದೆಲ್ಲ ಅವನಿಗೆ ಕೊಡೋದು. ಈಗ ಅದೇ ಡ್ರೆಸ್ ನಂಗೆ ಸಿಗ್ತಾ ಇತ್ತು. ಈಗ ಗುಬ್ಬಿ ಇಲ್ದಿ ಡ್ರೆಸ್ ಅವನಿಗೆ ಕೊಡು, ಅವ ಇಲ್ಲ ಬಿಡ ಅದರಲ್ಲಿ ಎಂತವರು. ಹಾಗೆ ಮೂರು ಮುತ್ತಲ್ಲಿ ಹೈಯೆಸ್ಟ್ ಮೂರು ಮುತ್ತ ಇದ್ದಾಗ ಹೈಯೆಸ್ಟ್ ಕಾಡ್ತದೆ. ಅಂದ್ರೆ ಒಟ್ಟು ಇರುದಲ್ಲ 3 ಜನ, ಬೇರೆ ನಾಡದಲ್ಲಿ ಉಂಟು, ಬಟ್ ಒಂದ್ಸಲ ನನ್ನೊಟ್ಟಿಗೆ ಇರ್ತಾ ಒಂದ್ಸಲ ಅಣ್ಣೊಟ್ಟಿಗೆ ಇರ್ತಾ. ಈ ಮೂರು ಮುತ್ತ 3 ಜನ ಒಂದು ಕಟ್ಟಿ ಹಾಕಿದಂಗೆ ಇರುದಲ್ವ. ಅದು ಬಂದ್ಕೊಳ್ಳೆ ಸೀನಲ್ಲೇ ನಾನು ಅವ ಇದ್ದಂತೇಳಿ ಎಣಿಸಿ ಪಾಲ್ಟ್ ಮಾಡೋದು. ಹಂಗೆ ಹಾಕಿಡ್ಕೊಂಡು ಅವ್ನು ನೆನಪಾಗುತ್ತೆ, ಯಾರೇ ಹಾಕ್ಲಿ ಆಗ ನಾಗೇಶ್ ಅಂತ ಹಾಕ್ತಿದ್ದಾನೆ, ನಂಗೆ ಅದು ಅಶೋಕ ಅಂಬುದು ಹಾಕಿ ಕೂತ್ಕೊಂಡ್ಬಿಟ್ಟಿದ್ದೆ ಅದು. ಹಾಗೆ ಓಕೆ. ಯಾವತ್ತಾದ್ರೂ ಈಗ ಅಂದ್ರೆ ನೀವು ಜಗಳ ಆಡಿದ್ದು ಆ ಥರ ಏನಾದರೂ ಇತ್ತಾ? ಇಲ್ಲ, ಡೈಲಾಗಲ್ಲಿ ಜಗಳ ಆಗ್ಬಿಟ್ಟು ಪರ್ಸನಲ್ ಜಗಳ ಆಡಲೇ ಇಲ್ಲ. ಯಾಕಂದ್ರೆ ನೀವು ಅಣ್ಣ ತಮ್ಮನ ತರನೇ ಇದ್ರಿ, ಒಂದೇ ಮನೇಲಿ ಹುಟ್ಟದೇ ಇರ್ಬೋದು, ಆದ್ರೆ ಕೊನೆವರೆಗೆ ಇದ್ದಿದ್ದು ಒಂದೇ ಇದ್ರಲ್ಲೇ. ಏನು ಹೆಚ್ಚಿಗೆ ಒಂದು ಪಟ್ಟ ಒಂಚೂರು ಮಾರೆ ಮಗು ಕೆಮ್ಮ ಉಂಟು ಮಾರ ನಿಂತ್ಕ ಪಟ್ಟ ಅಲ್ಲ, ಇಲ್ಲಿ ಹೇಳುದಿಲ್ಲ, ನಾನು ಅಣ್ಣ ಟೆನ್ಷನ್ ಮಾಡ್ಕೊಳ್ತಂದ ನಾನು ಅವನಿಗೆ ಫೋನ್ ಮಾಡಿ ಹೇಳೋದು, ಅಶೋಕ ಒಂಚೂರು ಮಗು ಕೆಮ್ತಿದ್ಲು ಮಾರೋದು. ನೀನು ಪಟ್ಟ ಸ್ಕೂಟ್ರಲ್ಲಿ ತಂದು ಅದು ಇವನಿಗೆ ಸಮೇತ ಗೊತ್ತಾಗೋದಿಲ್ಲ, ಪಟ್ಟ ಮೇಲೆ ತಂದ ಕೊಟ್ಟ ಹೋದ. ಇವಾಗ ಎಂತ ಮೇಲೋದು ಅಂತ ಕೇಳೋದು, ಎಂತೆಲ್ಲ ಒಂಚೂರು ಮಾತಾಡ್ಲಿಕ್ಕೆ ಇತ್ತು ಅವನ ತಂದು. ಅಷ್ಟು ತನಕ ನಾವು ಏನಿಗೆ ಇದ್ದು ಹೇಳಿದ್ದೆ ಅವನ ಹತ್ರ ಹೇಳುವುದೇ ಇಲ್ಲ ಇತ್ತು. ನಾನು ವೈಯಕ್ತಿಕ ಎಂತ ಮಾತಾಡೋದು ಇವನ ಹತ್ರ ಹೇಳುದಿಲ್ಲ ಇತ್ತು, ಅವನ ಹತ್ರ ಹೇಳಿದ್ರು ಅವನ ಹತ್ರ ಎಂತ ಹೇಳುದಿಲ್ಲ ಇತ್ತು. ನಾಟಕ ಒಂದೇ ಮಾಡ್ಕೊಂಡಿದ್ದವರು ಬೇರೆ ಏನಾದ್ರು ಕೆಲಸ ಮಾಡ್ಕೊಂಡಿದ್ರ? ಆದ್ರೆ ಅದು ಸಂದೇಶಲ್ಲಿ ಇದ್ದಿದ್ದ ಪೈಪ್ ಫ್ಯಾಕ್ಟ್ರಿಯಲ್ಲಿ ಫಸ್ಟ್ ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದಿದ್ದ, ಅಲ್ಲಿಂದ ಪೈಪ್ ಫ್ಯಾಕ್ಟ್ರಿ ಕೆಲಸ ಹೋಗ್ತಿದ್ದ. ಅಲ್ಲ ಇತ್ತೀಚೆಗೆ ಪಿಗ್ಮಿ ಇದ್ ಮಾಡ್ತಿದ್ರು, ಅಂದ್ರೆ ಸುಮ್ಮನೆ ಕೂತ್ಕೊಳ್ಬಾರ್ದು ಅಂತೇಳಿ. ಅದು ಅಣ್ಣನ ಜೋಕು ಉಂಟು, 10 ರೂಪಾಯಿ ಕಲೆಕ್ಷನ್ 30 ರೂಪಾಯಿ ಪೆಟ್ರೋಲ್ ಹಾಕಿ ಹೋಗ್ತಾರೆ ಅಂತೇಳಿ. ಹಾಗೆ ಈ ಟೈಪ್ ಪಿಗ್ಮಿ ಕಲೆಕ್ಷನ್ ಯಾರು ಮಾಡೋರಿಲ್ಲ. ನಿಜಕ್ಕೆ 10 ರೂಪಾಯಿ ಇದಾಗುದು ಅವನಿಗೆ ಕಲೆಕ್ಷನ್ ಆಗೋದು, 30 ರೂಪಾಯಿ ಪೆಟ್ರೋಲ್ ಹಾಕಿ ಹೋಗ್ತಿದ್ದ ಅವ. ಹಾಗೆ ಅದು ಬಿಟ್ಟರೆ ಮತ್ತೆ ಇದೆಂಥದ್ದು ಇಲ್ಲ. ಒಂದು ಮೊದಲು ಉದ್ಬತ್ತಿ ಸ್ವಲ್ಪ ಲೈನ್ ಮಾಡ್ತಿದ್ದ, ಅದು ಬಿಟ್ಟ ಕಡೆಗೆ ಇದು. ಓಕೆ ಸರ್, ಥ್ಯಾಂಕ್ ಯು.